ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಇವರೇ, ಆನ್ಲೈನ್ ಕ್ಲಾಸಲ್ಲಿ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು? ಆನ್ಲೈನ್ ಕ್ಲಾಸಲ್ಲಿ ಪಾಠ ಏನು ಮೊಬೈಲಲ್ಲಿ, ಮೊಬೈಲ್ ಟು ಮೊಬೈಲ್, ಅವ್ರ ಹತ್ರ ಮೊಬೈಲ್ ಇರುತ್ತೆ, ವಿದ್ಯಾರ್ಥಿಗಳ ಹತ್ರ, ಈ ಕಡೆ ಗುರುಗಳ ಹತ್ರ ಮೊಬೈಲ್ ಇರುತ್ತೆ. ಯಾವುದೋ ಒಂದು ಬ್ಯಾಚ್ಗೆ ಅವ್ರಿಗೆ ನಾವು ಹಾಕ್ಕೊಟ್ಟಿರ್ತೀವಿ. ಅದು ಮಧ್ಯಾಹ್ನ ಇರ್ಬೋದು, ಮಧ್ಯಾಹ್ನ 1 ಗಂಟೆಯಿಂದ 1:30 ಬ್ಯಾಚ್ ಇರ್ಬೋದು, ಅಥವಾ 2ರಿಂದ 2:30 ಬ್ಯಾಚ್ ಇರ್ಬೋದು, ಅಥವಾ 3ರಿಂದ 3:30 ಬ್ಯಾಚ್ ಇರ್ಬೋದು. ಒಟ್ಟಿನಲ್ಲಿ ಹಗಲೊತ್ತಲು ಬ್ಯಾಚ್ಗಳಿರುತ್ತೆ. ಹಾಗೆ ಸಂಜೆ ಒಂದು 8 ಗಂಟೆ ಮೇಲೆ 8ರಿಂದ 8:30, 8:30ಯಿಂದ 9, 9ರಿಂದ 9:30, ಹಾಗೆ 9:30ರಿಂದ 10, 10ರಿಂದ 10:30, 10:30ಯಿಂದ 11:15. ಅಲ್ಲಿ 2 3 ಬ್ಯಾಚ್ಗಳು ಒಂದೊಂದು ಟೈಮಲ್ಲಿ ಇರ್ತವೆ. ಒಟ್ಟು ಇಲ್ಲೊಂದು 11 ಬ್ಯಾಚ್ ಇರುತ್ತೆ, 11. ಆದರೆ ಪಾಠ ಏನೋ ಮೊಬೈಲಲ್ಲಿ ಮಾಡ್ತಾರೆ. ಪಾಠ ಏನು ಮಾಡ್ತಾರೆ? ಮೊಬೈಲಲ್ಲಿ ಇವರು ಗುರುಗಳು ಮೊಬೈಲಲ್ಲಿ ಕಾನ್ಫರೆನ್ಸ್ ಮಾಡಿಕೊಂಡು ಒಂದು 5-10 ಜನ ಒಂದು ಬ್ಯಾಚ್ಗೆ ಇರ್ತಾರೆ. ಒಂದೊಂದು ಬ್ಯಾಚ್ಗೆ ಇವರು ಪಾಠ ಮಾಡ್ತಾರೆ. ಪಾಠ ಮಾಡೋಂಥ ಗುರುಗಳು ಏನು ಮಾಡ್ತಾರೆ? ಆಯಾ ಲೆವೆಲ್ಗೆ ಯಾರ್ಯಾರಿಗೆ ಎಷ್ಟು ಜ್ಞಾನ ಇದೆ, ತಿಳುವಳಿಕೆ ಇದೆ, ಅದರ ಆಧಾರದ ಮೇಲೆ ನಾವು ಬ್ಯಾಚ್ಗಳಿಗೆ ಹಾಕಿರ್ತೀವಿ. ಏನೂ ತಿಳುವಳಿಕೆ ಇಲ್ಲ ಅಂದರೆ ಅವ್ರನ್ನ ಪ್ರೀ ಕೆ ಜಿ ಅಂತ ಗುರುತಿಸ್ತೀವಿ. ಪ್ರೀ ಕೆ ಜಿ, ಆ ಪ್ರೀ ಕೆ ಜಿ ಯಾರು ಮಾಸ್ಟರ್ ಗುರುಗಳಿರ್ತಾರೆ ಅವ್ರ ನಂಬರ್ ಕೊಟ್ಟು ಇವರಿಗೆ ವಾಟ್ಸಪ್ ಗ್ರೂಪಲ್ಲಿ ಇವ್ರ ಜೊತೆಯಲ್ಲಿ ಯಾರು ವಿದ್ಯಾರ್ಥಿಗಳು ಇನ್ನೂ ಯಾರು ಕೂತ್ಕೊಳ್ತಾರೆ ಅವ್ರನ್ನೂ ಸೇರಿಸಿ ಏನೋ ಒಂದು 5 ಜನ 10 ಜನ ಇವ್ರ ಬ್ಯಾಚ್ ಇರುತ್ತೆ. ಆ ಬ್ಯಾಚಿದು ಸಂಪೂರ್ಣವಾಗಿ ಇವ್ರ ವಾಟ್ಸಪ್ಗೆ ಆ ಲೀಸ್ಟನ್ನ ಕಳಿಸ್ತೀವಿ. ಜೊತೆಗೆ ಆ ಲೀಸ್ಟಲ್ಲಿ ಗುರುಗಳ ಹೆಸರು ಇರುತ್ತೆ. ಇವ್ರಿಗೆ ಯಾರು ಮಾಸ್ಟ್ರು, ಯಾರು ಪಾಠ ಮಾಡ್ತಾರೆ, ಯಾರು ಹೇಳ್ಕೊಡ್ತಾರೆ, ಅವ್ರ ಹೆಸರು, ಅವ್ರ ನಂಬರು ಆ ಲೀಸ್ಟಲ್ಲಿರುತ್ತೆ. ಜೊತೆಗೆ ಎಷ್ಟು ಟೈಮು, ಆ ಟೈಮು ಕೂಡ ಅಲ್ಲಿರುತ್ತೆ. ಆ ಟೈಮ್ಗೆ ಒಂದು 5 ನಿಮಿಷ ಮುಂಚೆ ಇವರು ಗುರುಗಳಿಗೆ ಕಾಲ್ ಮಾಡಬೇಕು, ಅಥವಾ ಅದರಲ್ಲಿ ಅಟೆಂಡಿಸ್ ಆಗಬೇಕು. ಓಂ ಶಾಂತಿ ಗುರುಗಳೇ ಅಂತ ಅಟೆಂಡಿಸ್ಸು ಮೆಸೇಜ್ ಮಾಡಬೇಕು. ಆನಂತರ ಕಾಲ್ ಮಾಡಬೇಕು 1-2 ನಿಮಿಷ 5 ನಿಮಿಷ ಮುಂಚೆ. ಆ ಟೈಮ್ ಏನಿರುತ್ತೆ ಆ ಟೈಮ್ಗೆ ಅವಾಗ ಗುರುಗಳು ರಿಸೀವ್ ಮಾಡ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಕಾಲ್ ಮಾಡ್ತಾರೆ. ಆ ಟೈಮ್ಗೆ ಅವರು ರಿಸೀವ್ ಮಾಡ್ತಾರೆ. ಎಲ್ಲರೂ ಕನೆಕ್ಟ್ ಆಗ್ತಾರೆ ಕಾಲ್ ಕಾನ್ಫರೆನ್ಸ್. ಆವಾಗ ಇವರು ಪಾಠ ಹೇಳ್ತಾ ಹೋಗ್ತಾರೆ. ಹೊಸಬರಾದರೆ ಪರಿಚಯ ಮಾಡಿಕೊಡ್ತಾರೆ ಎಲ್ಲರಿಗೂ. ಹೊಸಬರಾದರೆ, ಹಳಬರಾದರೆ ಪಾಠ ಶುರು ಮಾಡ್ತಾರೆ. ಹಿಂದೆ ಎಷ್ಟು ಮಾಡಿದ್ರು ಪಾಠ ಅಲ್ಲಿಂದ ಮುಂದಕ್ಕೆ ಅಥವಾ ಮೊದಲಿಂದ ಪಾಠ ಶುರು ಮಾಡ್ತಾರೆ. ಅರ್ಧ ಗಂಟೆ ಪಾಠ, 10 ನಿಮಿಷ ಪ್ರಶ್ನೆ ಉತ್ತರ, ಕ್ವಶ್ಚನ್ ಆನ್ಸರ್, ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಡೌಟ್ಸ್ 10 ನಿಮಿಷ. ಇದು ನಡೀತಕ್ಕಂಥ ಪ್ರೋಸೆಸ್. ಆದರೆ ಪಾಠ ಏನೋ ಮಾಡ್ಬೋದು ಎಲ್ಲರಿಗೂ. ಪಾಠ ಏನೋ ಮೊಬೈಲಲ್ಲಿ ಎಲ್ಲರಿಗೂ ಮಾಡ್ಬೋದು. ಆದರೆ ಸಿದ್ಧಿಗಳಂಗೆ ಸ್ವಾಮಿ, ಸಿದ್ಧಿಗಳಂಗೆ ಕೆಲವ್ರಿಗೆ ಕ್ವಶ್ಚನ್ ನೋಡಿ. ಪ್ರೀ ಕೆ ಜಿಗೆ ಆದಮೇಲೆ ಒಂದು 15-20 ದಿನ ಅವ್ರು ಕಲ್ತ ಮೇಲೆ ಅವ್ರನ್ನ ಇನ್ನೊಬ್ಬ ಮಾಸ್ಟರ್ ಇರ್ತಾರೆ, ಅವ್ರ ಹತ್ರ ಹಾಕ್ತೀವಿ. ಅವರು ಅಲ್ಲಿಂದ ಮುಂದಕ್ಕೆ ಕಲಿಸ್ತಾರೆ. ಪ್ರಾರಂಭದಲ್ಲಿ ಬೆಳಗ್ಗೆ ಎದ್ದಾಗಿಂದ ಅವ್ರು ಎಷ್ಟೊತ್ತಿಗಾದರೂ ಹೇಳಲಿ, ಬೆಳಗ್ಗೆ 7 ಗಂಟೆಗಾದರೂ ಹೇಳಲಿ, 5 ಗಂಟೆಗಾದರೂ ಹೇಳಲಿ, 6 ಗಂಟೆಗಾದರೂ ಹೇಳಲಿ, 8 ಗಂಟೆಗಾದರೂ ಹೇಳಲಿ, 9 ಗಂಟೆಗಾದರೂ ಹೇಳಲಿ. ಬೆಳಗ್ಗೆ ನಿದ್ರೆಯಿಂದ ಎಚ್ಚರಿಕೆ ಆಗಲಿ. ಒಟ್ಟಿನಲ್ಲಿ ಚೆನ್ನಾಗಿ ನಿದ್ದೆ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಇಷ್ಟೊತ್ತಿಗೆ ಹೇಳಬೇಕಂತ ಕಂಡೀಷನ್ ಇಲ್ಲ. ಎಷ್ಟೊತ್ತಿಗಾದರೂ ಹೇಳಲಿ, ಚೆನ್ನಾಗಿ ನಿದ್ದೆ ಮಾಡಬೇಕು. ಕನಿಷ್ಠ ಒಂದು ದಿನಕ್ಕೆ 9 ಗಂಟೆ. ಅವರು ಅನಂತರ ಏನೆಲ್ಲ ಮಾಡಬೇಕು? ಬೆಳಗ್ಗೆಯಿಂದ ಎದ್ದ ತಕ್ಷಣ ಏನು ಕೈಗಳು ನೋಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಬೆಡ್ ಮೇಲಿಂದ ಕೆಳಗಡೆ ಕಾಲುಗಳಿಡೋವಾಗ ಎಲ್ಲಿ ಮಲ್ಕೊಂಡಿರ್ತಾರೆ, ಚಾಪೇನೋ ಹಾಸಿಗೆನೋ ಏನೋ, ಅಲ್ಲಿಂದ ಕೆಳಗಡೆಗೆ ಕಾಲುಗಳಿಡೋವಾಗ ಒಂದು ಪ್ರಾರ್ಥನೆ ಇರುತ್ತೆ ಭೂದೇವಿಗೆ. ಅಲ್ಲಿಂದ ಸ್ವಲ್ಪ ಮೊಬೈಲಲ್ಲಿ ಒಂದು ಕೊಟ್ಟಿರ್ತೀವಿ. ಮೊಬೈಲಲ್ಲಿ ಕಾಮಧೇನು, ಕಲ್ಪವೃಕ್ಷ, ಶಿವ ಪಾರ್ವತಿ, ವಿಘ್ನೇಶ್ವರ, ಹೀಗೆ ಋಷಿಮುನಿಗಳೆಲ್ಲ ಇರ್ತಕ್ಕಂಥದ್ದು ಕಾಮಧೇನುದಂತೂ ಮೊಬೈಲಲ್ಲೊಂದು ನಾವೇ ಇಮೇಜ್ ಕೊಟ್ಟಿರ್ತೀವಿ. ಅದು ಮೊಬೈಲಲ್ಲಿ ಇಟ್ಕೋಬೇಕು ಅಥವಾ ಫೋಟೋ ಇಟ್ಕೋಬೇಕು. ಎದ್ದ ತಕ್ಷಣ ಅದರಲ್ಲೆಲ್ಲ ನೋಡ್ಕೋಬೇಕು. ಅದೆಲ್ಲ ನೋಡಿಕೊಂಡು ಆದಮೇಲೆ ಅವರು ಹಾಸಿಗೆಯಿಂದ ಕೆಳಗಡೆ ಕಾಲುಗಳಿಡಬೇಕು. ಕಾಲುಗಳಿಡೋವಾಗ ಒಂದು ಪ್ರಾರ್ಥನೆ ಭೂದೇವಿಗೆ.
ಆ ಪ್ರಾರ್ಥನೆ ಆದಮೇಲೆ ಮತ್ತೆ ಮನೆಯಿಂದ ಆಚೆ ಹೋಗೋ ಒಂದು ಪ್ರಾರ್ಥನೆ, ಮನೆಯಿಂದ ಆಚೆ ಹೋಗಿ ಸೂರ್ಯ ಭಗವಾನು ನಮಸ್ಕಾರ ಒಂದು ಪ್ರಾರ್ಥನೆ. ಇದೆಲ್ಲ ಆದಮೇಲೆ ಮತ್ತೆ ಮನೆ ಒಳಗೆ ಬಂದು ಪೇಸ್ಟ್ ಎಲ್ಲ ಮಾಡಿ ಮತ್ತು ಈ ಬತ್ತಿ ಹಚ್ಕೊಂಡು ಒಂದು 10 ನಿಮಿಷ ಧ್ಯಾನ. ಆನಂತರ ಏನೋ ತುಳಸಿ ನೀರು ಇರುತ್ತೆ, ಬಾಟ್ಲಲ್ಲಿ ತುಳಸಿ ನೀರು. ಇದೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಒಂದು 6 ಎಲೆ ಇರ್ತಕ್ಕಂಥ ಒಂದು ತುಳಸಿ ರೆಂಬೆ ತಗೊಂಡು ಒಂದು ಬಾಟ್ಲಲ್ಲಿ, ಕುಡಿಯೋ ನೀರು ಬಾಟ್ಲಲ್ಲಿ ಅದನ್ನು ತೊಳೆದ್ಬಿಟ್ಟು ಹಾಕ್ಕೋಬೇಕು. ಇವತ್ತು ಹಾಕ್ಕೊಂಡ್ರೆ ಅದನ್ನೇ ಕುಡಿಬೇಕು ನೀರು. ಅದರಲ್ಲಿರೋ ನೀರು ಖಾಲಿ ಆಗ್ತಾ ಇರುತ್ತೆ, ಮತ್ತೆ ತುಂಬಿಸ್ಕೋಬೇಕು, ಮತ್ತೆ ಖಾಲಿ ಆಗ್ತಾ ಮತ್ತೆ ತುಂಬಿಸ್ಕೋಬೇಕು. ತುಳಸಿದ ರೆಂಬೆ ಹಾಗೆ ಇರುತ್ತೆ. ಒಂದು ದಿನ 24 hour, ಒಂದು ದಿನ ಅಥವಾ 2 ದಿನ ಇರುತ್ತದು, ಏನೂ ಆಗಲ್ಲ. ಆಮೇಲೆ ಅದನ್ನು ಎತ್ತಿ ಬಿಸಾಕಬೇಕು. ಮತ್ತು ಹೊಸಾದು ಮತ್ತು ರೆಂಬೆ 5-6 ಎಲೆ ತುಳಸಿ ಎಲೆ ಕಿತ್ಕೊಂಡು ತೊಳ್ಕೊಂಡು ಹಾಕಬೇಕು. ಈ ತುಳಸಿ ನೀರು ಕುಡಿದ್ರೆ ನಮ್ಮ ಶರೀರಕ್ಕೆ ಅದು ರಕ್ತ, ಮಾಂಸ, ಮೂಳೆ ಬೆವರಿನ ಮೂಲಕ ಆಚೆ ಬರುತ್ತೆ. ಆವಾಗ ಒಳಗಿರೋ ಕಲ್ಮಶ ರೋಗಗಳೆಲ್ಲ ಆಚೆ ಬರುತ್ತೆ. ಜೊತೆಗೆ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ, ರೋಗಗಳು ನಾಶ ಆಗುತ್ತೆ. ಶೀತ, ಕೆಮ್ಮು, ನೆಗಡಿ ಇವೆಲ್ಲ ಬರೋದಿಲ್ಲ, ಜ್ವರ ಬರೋದಿಲ್ಲ. ಅದೇನೋ ಕೋವಿಡ್ ಅಂತಿರಲ್ಲ, ಕೋವಿಡ್ ಎಲ್ಲ ಬರೋದಿಲ್ಲ. ಆ ರೀತಿ ನಮ್ಮ ಶರೀರನ ಪ್ರಿಪೇರ್ ಮಾಡಬೇಕು. ಇದು ತುಳಸಿದು. ಹಾಗೆ ಬೇಸಿಗೆನಲ್ಲಿ ಮಾರ್ಚ್ ತಿಂಗಳಲ್ಲಿ ಡೈಲಿ ಬೆಳಗ್ಗೆ, ಏಪ್ರಿಲಲ್ಲಿ ಡೈಲಿ ಬೆಳಗ್ಗೆ 5 ಎಲೆ ಬೇವಿನ ಸೊಪ್ಪು ಚೆನ್ನಾಗಿ ಜಿಗಿದ್ಬಿಟ್ಟು ನೀರು ಕುಡಿಬೇಕು 1 ಲೋಟ ಬೆಳಗ್ಗೆ. ಟೀ ಕಾಫಿ ಯಾವ ಕಾರಣಕ್ಕೂ ಮುಂಚೆನೇ ಕುಡಿಬಾರ್ದು. ಟೀ ಕಾಫಿ ಏನಿದ್ರು ತಿಂಡಿ ಆದಮೇಲೆ ಫಸ್ಟು ತುಳಸಿ ನೀರು ಅಥವಾ ಬೇವಿನೆಲೆ ಒಂದು 5 ಕಿತ್ತು ಚೆನ್ನಾಗಿ ಜಗದು ಬಿಸಿನೀರು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ನೀರು. ಯಾಕಂದರೆ ಚಳಿ ಕೋಲ್ಡಲ್ಲಿ ಕುಡಿಬಾರ್ದು. 1 ಲೋಟ ನೀರು, 1/4 ಲೀಟ್ರ್ ನೀರು ಕುಡಿಬೇಕು ಬೆಳಗ್ಗೆ. ಯಾವಾಗ ಪ್ರೇಯರೆಲ್ಲ ಆದಮೇಲೆ ಈ ಬುತ್ತಿ ಎಲ್ಲ ಹಚ್ಕೊಂಡ್ಮೇಲೆ ಒಂದು ಅರ್ಧ ಅವರ್ ಬಿಟ್ಟು ಬಿಡ್ಬೇಕು ನೀರು ಕುಡಿದ್ಮೇಲೆ. ಆಮೇಲೆ ತಿಂಡಿ ತಿನ್ಕೊಳ್ಳಿ, ಹೊಟ್ಟೆ ತುಂಬ ತಿಂಡಿ ತಿನ್ನಿ, ಸ್ವಲ್ಪ ತಿನ್ನೋಕೆ ಹೋಗ್ಬೇಡಿ. ಆಮೇಲೆ 5 ಅವರ್ ಬಿಟ್ಟು ಮತ್ತೆ ಮಧ್ಯಾಹ್ನ ಊಟ ಮಾಡಿ, ಅದು ಹೊಟ್ಟೆ ತುಂಬ ಮಾಡಿ. ಮತ್ತು ಸಂಜೆ ಟೀ ಕುಡ್ಕೊಳ್ಳಿ, ಕಾಫಿ ಕುಡ್ಕೊಳ್ಳಿ. ಮತ್ತು ರಾತ್ರಿಗೆ ಕಡಿಮೆ ಊಟ ತಿನ್ನಿ, ಬಹಳ ಕಡಿಮೆ ಊಟ. ಯಾಕೆಂದರೆ ನಮ್ಮ ಶರೀರ ನಿದ್ರೆ ಮಾಡ್ತಾ ಇರುತ್ತೆ, ಪ್ರಶಾಂತವಾದ ವಾತಾವರಣದಲ್ಲಿರುತ್ತೆ ಶರೀರ. ಆದ್ದರಿಂದ ಜೀರ್ಣ ಆಗಲ್ಲ. ಅದಕ್ಕೆ ಊಟ ಕಡಿಮೆ, ಬಹಳ ಕಡಿಮೆ. ಇಲ್ಲ 2 ಇಡ್ಲಿ 1 ವಡೆ ಅಷ್ಟಕ್ಕೆ ಮುಗಿಸಿ. ದೋಸೆಗಳು ಅದು ಇದು ಎಣ್ಣೆ ಪದಾರ್ಥ ತಿನ್ನಬೇಡಿ. ಆಮೇಲೆ ಹೊಟ್ಟೆ ಎಲ್ಲ ಗುಡುಗುಡ ಅಂತ ಇರುತ್ತೆ ರಾತ್ರಿ ಎಲ್ಲ, ಗೊತ್ತಾಯ್ತಲ್ಲ. ಏನಿದ್ರು ಅನ್ನ ಬೇಕಾದ್ರೆ ತಿನ್ನಿ, ಸಾಂಬಾರು ಬೇಕಾದ್ರೆ ತಿನ್ನಿ, ಮುದ್ದೆ ತಿನ್ನಬೇಡಿ, ಚಪಾತಿ ತಿನ್ನಬೇಡಿ. ಯಾಕಂದರೆ ಅದು ಜೀರ್ಣ ಆಗಲ್ಲ. ಅದರಲ್ಲೂ ಚಳಿಗಾಲದಲ್ಲಿ ಜೀರ್ಣ ಆಗಲ್ಲ. ಅದಕ್ಕೆ ಇಡ್ಲಿನೋ ಅನ್ನನೋ ಒಟ್ಟಿನಲ್ಲಿ ಏನೋ ಒಂದು ಹಣ್ಣು ಹಂಪ್ಲನೋ ಏನೋ ಬನ್ನುಗಿನ್ನ ಬ್ರೆಡ್ಡು ತಿನ್ಕೊಳ್ಳಿ, ಬ್ರೆಡ್ ಜಾಮ್ ತಿನ್ಕೋಬೋದು. ಒಟ್ಟಿನಲ್ಲಿ ಚಪಾತಿ ತಿನ್ನಬಾರ್ದು, ಮುದ್ದೆ ತಿನ್ನಬಾರ್ದು, ಗಟ್ಟಿ ಪದಾರ್ಥ ಕಾಳುಗಳು ಅದು ಇದು ತಿನ್ನಬಾರ್ದು. ಬೇಕಾ ಮಸಾಲ ಪುರಿ ತಿನ್ಕೊಳ್ಳಿ, ಗೋಬಿ ತಿನ್ಕೊಳ್ಳಿ, ಹೂಕೋಸು ಬರುತ್ತಲ್ಲ ಅದರದ್ದು, ಮಶ್ರೂಮ್ ಗೋಬಿ. ಒಂದು ವೇಳೆ ಬಾತುಗಳು ತಿಂದರೆ ಎಣ್ಣೆ ಕಡಿಮೆ ಇರಬೇಕು. ರಾತ್ರಿ ಹೊತ್ತು ಭಾಳ ಕಡಿಮೆ ತಿನ್ನಬೇಕು ಊಟ, ಚಳಿಗಾಲದಲ್ಲಂತೂ ತುಂಬ ಕಡಿಮೆ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೊಂದು, ಊಟ ಜಾಸ್ತಿ ತಿಂದರೆ ರಾತ್ರಿ ಹೊತ್ತು ಮೆದುಳಿಗೆ ಆಯುಸ್ಸು ಜಾಸ್ತಿ ಆಗುತ್ತೆ. ಆಯುಸ್ಸು ಬೇಗನೆ ಮುದಿ ಆಗುತ್ತೆ, ಬೇಗನೆ ವಯಸ್ಸಾಗುತ್ತೆ ಮೆದುಳಿಗೆ. ಆಮೇಲೆ ನಿಮಗೆ ಮೆಮ್ರಿ ಪವರ್ ಇರಲ್ಲ, ಬುದ್ಧಿ ಇರೋದಿಲ್ಲ, ಸೆನ್ಸ್ ಕಡಿಮೆ ಆಗುತ್ತೆ, ಜ್ಞಾನ ಕಡಿಮೆ ಆಗುತ್ತೆ. ನೆನಪಿಟ್ಕೊಳ್ಳಿ. ಅದಕ್ಕೆ ಊಟ ರಾತ್ರಿ ಹೊತ್ತು ಮಾಡದೇ ಇದ್ರೂ ಪರವಾಗಿಲ್ಲ, ತಿನ್ನಿ ಒಂಚೂರು, ಓಕೆನಾ. ಆದರೆ ಬೆಳಗ್ಗೆ ಮಧ್ಯಾಹ್ನ ಹೊಟ್ಟೆ ತುಂಬ ತಿನ್ನಿ. ಹಂಗಂತ ಹೊಟ್ಟೆ ಫುಲ್ಲಲ್ಲ, 80% ತಿನ್ನಿ ಬೆಳಗ್ಗೆ, ಮಧ್ಯಾಹ್ನ 80% ತಿನ್ನಿ. 10% ನೀರು ಕುಡೀರಿ, 10% ಖಾಲಿ ಇಡಿ. ಆಮೇಲೆ ಮಧ್ಯದಲ್ಲಿ ಅದು ಇದು ತಿನ್ನೋಕೆ ಹೋಗಬೇಡಿ. ಒಂದು ವೇಳೆ ಮಧ್ಯದೆಲ್ಲ ಹಣ್ಣು ಹಂಪಲ, ಇಲ್ಲಿ ಇನ್ನೇನೋ ಸ್ವೀಟ್ಸು, ಇನ್ನೇನೋ ಖಾರ ತಿನ್ನಬೇಕಂತ ನಿಮ್ಗೇನಾದರೂ ಇದ್ದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೆ ಬೆಳಗ್ಗೆ ತಿಂಡಿ ಕಡಿಮೆ ತಿನ್ನಿ, ಆಮೇಲೆ ಏನೋ ಮಧ್ಯದಲ್ಲಿ ಏನೋ ತಿಂಡಿ ತಿನ್ಕೊಳ್ಳಿ, ಆಮೇಲೆ ಮಧ್ಯಾಹ್ನ ಊಟ ಕಮ್ಮಿ ತಿನ್ನಿ, ಆಮೇಲೆ ಏನೋ ಹೊರಗಡೆ ಏನೋ ತಿನ್ಕೊಳ್ಳಿ. ಹಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ನೀವೇನೇ ತಿಂದರೂ 80%, 20% ಖಾಲಿ, 10% ನೀರು, ಇಷ್ಟು ಮಾಡ್ಕೋಬೇಕು. ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ಕಮ್ಮಿ ತಿನ್ನೋಣ, ಯಾಕಂದರೆ ಆಮೇಲೆ ಏನೋ 1-2 ಹೋಳಿಗೆ ತಿನ್ನಬೇಕು, ಆಮೇಲೆ ಏನೋ ಸ್ವೀಟ್ ತಿನ್ನಬೇಕು, ಆಮೇಲೆ ಏನೋ ಬೋಂಡ ಬಜ್ಜಿ ತಿನ್ನಬೇಕು. ಈ ಪ್ಲ್ಯಾನ್ ನಿಮ್ಮದು ಇರುತ್ತೆ. ಇಲ್ಲ ಹಣ್ಣು ಹಂಪಲ ತಿನ್ನಬೇಕು, ಪ್ಲ್ಯಾನ್ ಇರುತ್ತೆ. ಅಷ್ಟನ್ನು ಮೊದಲೇ ಕಮ್ಮಿ ತಿನ್ಕೊಳ್ಳಿ. ಬೆಳಗ್ಗೆ ಟಿಫನ್ ತಿನ್ನೋವಾಗ ಅಥವಾ ಮಧ್ಯಾಹ್ನ ಊಟ ತಿನ್ನೋವಾಗ ಮೊದಲೇ ಕಮ್ಮಿ ಮಾಡ್ಕೊಳ್ಳಿ, ಆಮೇಲೆ ಅವು ತಿನ್ಕೊಳ್ಳಿ. ಅವು ಸೇರಿಸಿದ್ರೆ 80% ಆಗುತ್ತೆ. ಇದು ಆಹಾರ ಪದ್ಧತಿ. ಎಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ನಾವು ಇದನ್ನು ಫಸ್ಟ್ ಕಲಿಸ್ತೀವಿ. ಇದು ಬೇಸಿಕ್ಕು ಆಹಾರ ಪದ್ಧತಿಯಿಂದ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಸಪ್ತಚಕ್ರಗಳಲ್ಲಿ ಮೂಲಾಧಾರದ,
ಮೂಲಾಧಾರದಿಂದ ಸಹಸ್ರಾರವರೆಗೂ ಇರುತ್ತೆ. ಪ್ರತಿ ಹಂತದಲ್ಲೂ ನಾವು ಆರೋಗ್ಯ ಭಾಗ್ಯವನ್ನು ಶರೀರದಲ್ಲಿ ಕಾಲುಗಳು, ನರ್ವ್ಸು, ಹೃದಯ, ಕಣ್ಣುಗಳು, ಕಿವಿ, ಕಿಡ್ನಿ, ಮೆದುಳು, ಇವುಗಳು ಹಾರ್ಟು, ಇವೆಲ್ಲ ಬಗ್ಗೆನೂ ನಾವು ವೈದ್ಯಕೀಯವಾಗಿ ಜನರಲ್ ಕ್ಲಾಸ್ ಕೊಡ್ತೀವಿ. ವೈದ್ಯಕೀಯವಾಗಿ ಜನರಲ್ ಕ್ಲಾಸ್ ನೀಟಾಗಿ ಆರೋಗ್ಯ ಬಗ್ಗೆ ಅವರಿಗೆ ಶರೀರಶಾಸ್ತ್ರ ಪರಿಚಯ ಮಾಡಿಕೊಡ್ತೀವಿ. ಇದು ಆಮೇಲೆ ಇಷ್ಟೆಲ್ಲ ಆದಮೇಲೆ ಮೂಲಾಧಾರ ಚಕ್ರದಲ್ಲಿ ಗಣಪತಿ ಅಧಿಪತಿ, ಸ್ವಾಧಿಷ್ಠಾನದಲ್ಲಿ ಮಹಾಸರಸ್ವತಿ ಬ್ರಹ್ಮಾಜಿ, ಹಾಗೆ ಮಣಿಪುರಕನಲ್ಲಿ ರುದ್ರ ಲಕ್ಷ್ಮಿ, ಹೀಗೆ ಅನಾಹತನಲ್ಲಿ ಶ್ರೀಮನ್ನಾರಾಯಣ ವಿಷ್ಣು, ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಹೀಗೆ ಒಂದೊಂದು ಚಕ್ರಕ್ಕೂ ಅಧಿಪತಿಗಳಿರ್ತಾರೆ. ಶಾಕಿನಿ, ಡಾಕಿನಿ, ಕಾಕಿನಿ, ಚಾಮುಂಡ ಇತ್ಯಾದಿ ಇತ್ಯಾದಿ ಇರ್ತಾರೆ. ಇವೆಲ್ಲ ಪರಿಚಯ ಮಾಡಿಕೊಡ್ತೀವಿ. ಇಲ್ಲಿ ಯಂತ್ರ, ತಂತ್ರ, ಮಂತ್ರ ಎಲ್ಲ ವಿದ್ಯೆಗಳಿರುತ್ತೆ. ಪೂಜೆ, ಅಭಿಷೇಕ, ಹೋಮ ಎಲ್ಲ ಇರುತ್ತೆ. ಆದರೆ ಇದೆಲ್ಲ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ, ಸಾಕಷ್ಟು ಬಾರಿ ಹೇಳಿದ್ದೀನಿ, ನಿಮ್ಗೆ ಗೊತ್ತು. ಆದರೆ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಇದೆಲ್ಲ ನಮಗೆ ಗೊತ್ತು ಸ್ವಾಮಿ, ನೀವು ಹೇಳಿದ್ದೀರ ಹಿಂದಿನ ವಿಡಿಯೋಗಳಲ್ಲಿ. ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತೀರ. ಅಲ್ಲಿಗೆ ಬರ್ತಾಯಿದ್ದೀನಿ. ಫಸ್ಟ್ ಬೇಸಿಕ್ಕು ಕೆಲವ್ರು ನೋಡಿರಲ್ಲ ಹಿಂದಿನ ವಿಡಿಯೋಗಳು, ಈ ವಿಡಿಯೋ ನೋಡ್ತಾ ಇರ್ತೀರ, ಅದಕ್ಕೆ ನಾನು ಹೇಳ್ತಾಯಿದ್ದೀನಿ. ನೋಡಿರೋರಿಗೆ ಇದು ಅರ್ಥ ಹಿಂದಿನ ವಿಡಿಯೋಗೆ ನೆನಪಿಗೆ ಬರುತ್ತೆ. ನೋಡದೇ ಇರೋರಿಗೆ ಪಾಪ ಏನು ಮಾಡೋದು, ಅವ್ರಿಗೆ ಏಕಾಏಕಿ ನಾನು ಪಾಠ ಸ್ಟಾರ್ಟ್ ಮಾಡಿದ್ರೆ ಅರ್ಥ ಆಗೋಲ್ಲ. ಅದಕ್ಕೆ ಹಿಂದಿಂದೆಲ್ಲ ತೊಗೊಂಡಿದ್ದೀನಿ. ನೋಡಿರೋರು ಸ್ವಲ್ಪ ಪೇಷನ್ಸಿಂದ ಕಾಯಿರಿ, ನೆಕ್ಸ್ಟ್ ನಾನು ಹೇಳ್ತೀನಿ. ನೋಡದೇ ಇರೋರು ಪರವಾಗಿಲ್ಲ, ಕಂಟಿನ್ಯೂ ಮಾಡಿ. ಹಿಂದಿನ ವಿಡಿಯೋಗಳು ನೋಡಿಲ್ಲ ಅಂದರೆ ಅವನ್ನ ನೋಡಿ. ಆನ್ಲೈನ್ ಕ್ಲಾಸ್ ಬಗ್ಗೆ ಹಾಕಿದ್ದೀನಿ, ಹೆಸರಿರುತ್ತೆ ಹೆಡ್ಲೈನ್, ಆನ್ಲೈನ್ ಕ್ಲಾಸ್ನಲ್ಲಿ ಅಂತ. ಪಾರ್ಟ್ 1, ಪಾರ್ಟ್ 3 ಇರುತ್ತೆ, ಇದು ಪಾರ್ಟ್ 3 ಇರುತ್ತೆ. ಓಕೆನಾ? ಈಗ ಬರೋಣ ಸಿದ್ಧಿಗಳು ಹೆಂಗೆ ಮಾಡ್ಕೊಳ್ಳೋದು ಅಂತ. ನೋಡಿರಿ, ಸಿದ್ಧಿಗಳಂದ್ರೆ ಏನು ಗೊತ್ತಾ, ಭಾಳ ಸುಲಭವಾಗಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಅನಾದಿ ಕಾಲದಲ್ಲಿ ಋಷಿಮುನಿಗಳು ಎಲ್ಲೋ ಒಂದು ಕಡೆ ಗುಡಿಸ್ಲಿರುತ್ತೆ, ಅಲ್ಲಿ ಹೆಂಡ್ತಿ ಮಕ್ಕಳು ಎಲ್ಲ ಇರುತ್ತೆ. ಅವ್ರೇನು ಮಾಡ್ತಾರೆ, ಸಿದ್ಧಿಗಳು ಮಾಡ್ಕೋಬೇಕಾದ್ರೆ ಈ ಮಾಘ ಮಾಸ, ಪುಷ್ಯ ಮಾಸ, ಕಾರ್ತಿಕ ಮಾಸ, ಶ್ರಾವಣ ಮಾಸ ಹಿಂಗೆಲ್ಲ ಬರುತ್ತೆ. ಆ ಟೈಮಲ್ಲಿ ಕೆಲವು ಸಾರಿ ಒಳ್ಳೆ ವಾತಾವರಣಗಳಿರುತ್ತೆ. ಅವ್ರಿಗೆ ಗೊತ್ತು ಋಷಿಮುನಿಗಳಿಗೆಲ್ಲ ಈ ಪಂಚಾಂಗ ಗಿಂಚಾಂಗ ನೋಡ್ತಾರಲ್ಲ, ಗ್ರಹಗತಿ, ನಕ್ಷತ್ರಗಳ ಸ್ಥಾನ ಇದೆಲ್ಲ ನೋಡ್ತಾರೆ. ಪ್ರಕೃತಿನಲ್ಲಿ ವಾತಾವರಣ, ಯಾಕಂದರೆ ಎಲ್ಲ ರೀತಿಯ ವಾತಾವರಣ ಇದ್ರೇ ಸಿದ್ಧಿಗಳು ಮಾಡ್ಕೊಳಕ್ಕಾಗೋದು. ಅದಕ್ಕೆ ಋಷಿಮುನಿಗಳು ಏನು ಮಾಡ್ತಾಯಿದ್ರಪ್ಪ ಅಂದರೆ, ಹೆಂಡತಿ ಮಕ್ಕಳ ಜೊತೆನೇ ಸಂಸಾರ ಮಾಡ್ತಾರೆ, ಗಡ್ಡ ಬಿಟ್ಟಿರ್ತಾರೆ, ಕೂದಲು ಬಿಟ್ಟಿರ್ತಾರೆ, ಕಾವ್ಯ ಹಾಕಿರ್ತಾರೆ, ಜಪಮಾಲೆಗಳು ಹಾಕಿರ್ತಾರೆ. ಆದರೆ ಎಲ್ಲ ಹೆಂಡತಿ ಮಕ್ಕಳ ಜೊತೆ ಗೃಹಸ್ಥಾಶ್ರಮ ಅಂತಾರೆ. ಇದನ್ನೇನಂತಾರೆ? ಗೃಹಸ್ಥ ಆಶ್ರಮ. ಅಂದರೆ ಸಂಸಾರದಲ್ಲಿ ಇದ್ಕೊಂಡೆ ಜೀವನ ಪರ್ಯಂತ ಸಾಧನೆ ಮಾಡೋದು, ಸಿದ್ಧಿಗಳು ಮಾಡ್ಕೊಳ್ಳೋದು. ಆದರೆ ಇನ್ನು ಕೆಲವರು ಮಠಗಳಲ್ಲಿ ಇರ್ತಾರೆ, ಅವರು ಕೆಲವರು ಮದುವೆನೇ ಆಗಿರಲ್ಲ, ಅವ್ರನ್ನ ಮಠಾಧಿಪತಿಗಳು, ಸ್ವಾಮೀಜಿಗಳು ಅಂತೀವಿ. ಇನ್ನು ಕೆಲವರು ದೇಶ ಸಂಚಾರಿ ಅಂತೀವಿ, ಅವರು ಯಾವತ್ತೂ ಒಂದು ಊರಿನಲ್ಲಿ ಮಲಗಲ್ಲ, ಒಂದು ರಾತ್ರಿಗಿಂತ ಹೆಚ್ಚಾಗಿ ಒಂದು ಊರಲ್ಲಿರಲ್ಲ, ಇಲ್ಲ ಜಾಸ್ತಿ ಅಂದರೆ ಒಂದು ವಾರ. ದೇಶ 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 ಸುತ್ತಾ ಇರ್ತಾರೆ, ಸುತ್ತಾನೇ ಇರ್ತಾರೆ, ಅಂಥವ್ರನ್ನ ದೇಶ ಸಂಚಾರ ಅಂತೀವಿ. ಹಾಗೆ ವಾನಪ್ರಸ್ಥ ಅಂದರೆ ಕಾಡಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡಿಕೊಂಡು ತಪಸ್ಸಾಧನೆ ಮಾಡೋಂಥದ್ದು. ಹೀಗೆ ಸಾಧುಗಳಂದರೆ ಎಲ್ಲರೂ ಒಂದೇ ಟೈಪಲ್ಲ, ಬೇರೆ 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 ಟೈಪ್ ಇರ್ತಾರೆ, ಗೊತ್ತಾಯ್ತಲ್ಲ. ಹಾಗೆ ಗೃಹಸ್ಥಾಶ್ರಮ ಋಷಿಮುನಿಗಳು ಮನೆಯಲ್ಲಿ ಊಟ ಗಿಟ ತಿಂದ್ಕೊಂಡು ಸಿದ್ಧಿ ಮಾಡ್ಕೋಬೇಕಾದ್ರೆ ಎಲ್ಲೋ ಮರಗಳ ಕೆಳಗೆ ಹೋಗಿ, ಬೆಟ್ಟದಲ್ಲಿ ಗುಟ್ಟುಗಳಲ್ಲಿ ಕೂತ್ಕೊಂಡು, ಗುಹೆನಲ್ಲಿ ಕೂತ್ಕೊಂಡು, ಪಾಳ ಬಂಗಲೆಗಳಲ್ಲಿ ಕೂತ್ಕೊಂಡು, ದೇವಸ್ಥಾನದಲ್ಲಿ ಕೂತ್ಕೊಂಡು ತಪಸ್ಸಾಧನೆ ಮಾಡೋರು. ಅಷ್ಟೂ ದಿನ ಅವರು ಮನೆಗೆ ಬರಲ್ಲ ಅಂತಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮನೆಯಿಂದನೇ ಮಾಡ್ತಾರೆ. ಅವ್ರ ಶಿಷ್ಯರಿರ್ತಾರೆ, ಭಕ್ತರಿರ್ತಾರೆ, ಅವರಲ್ಲಿ ತಪಸ್ಸಾಧನೆ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಸಿನಿಮಾಗಳಲ್ಲಿ ಹಂಗೆ ತೋರಿಸಲ್ಲ. ಯಾರೋ ಒಬ್ಬ ಹೋಗ್ತಾನೆ ಎಲ್ಲೋ ಕಾಡಲ್ಲಿ ಒಂದು ಮರ ಕೆಳಗೋ ಗುಟ್ಟದ ಕೆಳಗೋ ಕೂತ್ಕೊಳ್ತಾನೆ, ಏನು ಗಾಳಿ, ಮಳೆ, ಬಿಸಿಲು, ಸಿಡಿಲು, ಗುಡುಗು, ಮಿಂಚು, ಅಗ್ನಿಪರ್ವತಗಳೆಲ್ಲ ಸಿಡಿತವೆ, ಇದು ಸಿನಿಮಾಲಿ ತೋರಿಸೋದು. ಆಮೇಲೆ ಚೇಳುಗಳು ಬರುತ್ತೆ, ಹಾವುಗಳು ಬರುತ್ತೆ, ಆಮೇಲೆ ದೆವ್ವ ಭೂತ ಪಿಶಾಚಿಗಳು ಬಂದು ಭಯ ಆಗಿಸ್ತವೆ. ಆದರೂ ಇವರು ಭಯ ಪಡ್ದಿರೋ ಸಾಧನೆ ಮಾಡ್ತಾರೆ. ಲಾಸ್ಟಿಗೆ ಅಪ್ಸರೆಯರು, ದೇವಲೋಕದ ಕನ್ಯೆಯರು ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆವಾಗೂ ಇವ್ರು ಹೆದರ್ಕೊಳ್ಳಲ್ಲ. ಒಟ್ಟಿನಲ್ಲಿ ಆಮೇಲೆ ದೇವ್ರು ಬರ್ತಾನೆ, ವರ ಕೊಡ್ತಾನೆ, ಏನು ಬೇಕಾ ಕೇಳು ಅಂತ. ಇವರು ಏನೋ ಕೇಳ್ಕೊತಾರೆ, ಅವರ ಕೊಡ್ತಾರೆ, ಹೋಗ್ತಾರೆ. ಇದು ಸಿನಿಮಾಗಳಲ್ಲಿ ಸೀರಿಯಲ್ಲ ತೋರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ನನ್ನ ಅನುಭವದಲ್ಲಿ ವಾಸ್ತವವಾಗಿ ಇದೆಲ್ಲ ಸುಳ್ಳೆ, ಆ ರೀತಿ ಇರೋದಿಲ್ಲ. ಇರೋದೇನು ಅಂತ ನಾನು ಹೇಳ್ಬಿಡ್ತೀನಿ. ನೋಡ್ರಿ, ತಪಸ್ಸಾಧನೆಗೆ ಋಷಿಮುನಿಗಳು ಹೋಗಲ್ಲ ಅಂತಲ್ಲ, ಹೋಗ್ತಾರೆ. ಹಾಗೆ ಎಷ್ಟೋ ಜನ ಹೋಗ್ತಾರೆ, ರಾಜರು, ಮಹಾರಾಜರು, ಸಾಮಾನ್ಯ ಮನುಷ್ಯರು ತಪಸ್ಸಾಧನೆ ಮಾಡ್ತಾರೆ. ಚಿಕ್ಕವರು, ದೊಡ್ಡವರು, ಯಂಗ್ಸ್ರು, ಗಂಡಸರು ಎಲ್ಲ ತಪಸ್ಸಾಧನೆ ಮಾಡ್ತಾರೆ. ಆದರೆ ದೇವರು ಬರ್ತಾನೆ, ಕಷ್ಟಗಳು ಬರುತ್ತೆ. ದೇವರು ಬಂದ ಮೇಲೆ ಮಾತಾಡೋದಿಲ್ಲ, ಬರೀ ಅಭಯಸ್ಥ ನಿಂತ್ಕೊಂಡಿರ್ತಾರೆ. ಆಮೇಲೆ ಇವರು ವರ ಕೇಳ್ಕೊತಾರೆ, ಇವರು ಒಳಗೆ ಸೇರ್ಕೊಬಿಡ್ತಾರೆ.
ಅಷ್ಟೇ ಆವತ್ತಿಂದ ಇವ್ರೊಳಗೆ ಇರ್ತಾರೆ. ಇವ್ರನ್ನ ಬಿಟ್ಟು ಹೋಗಲ್ಲ. ಒಂದು ವೇಳೆ ಇವ್ರನ್ನ ಬಿಟ್ಟು ಹೋಗಬೇಕು ಆ ದೈವ ಅಂದರೆ ಇವರೇನಾದರೂ ಅನಾಚಾರ ಮಾಡಬೇಕು, ಆ ದೈವಕ್ಕೆ ಪಾಪಕಾರ್ಯಗಳು ಮಾಡಬೇಕು, ಆವಾಗ ಆಚೆ ಹೋಗ್ತಾರೆ. ಆವಾಗ ಅವರು ಮಾಯ ಆಗ್ತಾರೆ, ಅವರಿಂದ ಆಚೆ ಹೋಗ್ತಾರೆ. ಅಷ್ಟೇ ಹೊರತು ಯಾವ ಕಾರಣಕ್ಕೂ ಅವ್ರು ಆಚೆ ಹೋಗಲ್ಲ. ಒಂದು ದೇವರಲ್ಲ 10 ದೇವ್ರನ್ನ ತಪಸ್ಸು ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಅಂದರೆ ಅವರೇ ಇವ್ರ ವಶ ಆಗೋದು. ಇವರು ಮಂತ್ರ ಜಪ ಮಾಡ್ತಾರೆ, ಮಂತ್ರದ ಅಧೀನ ದೈವ ಇರುತ್ತೆ, ಆ ದೈವ ಇವ್ರ ವಶ ಆಗುತ್ತೆ. ಮಾನಸಿಕವಾಗಿ ಮನೋಬಲ ಇವರೆರಡೂ ಕಣ್ಣು ಮುಚ್ಕೊಂಡಿರ್ತಾರೆ. ಹಂಗಂತ ಕಣ್ಣು ತಕ್ಕೊಂಡು ಅವರು ದೇವ್ರನ್ನ ನೋಡಲ್ಲ. ಕಣ್ಣುಗಳು ಮುಚ್ಕೊಂಡಿದ್ರು ಕೂಡ 3ನೇ ಕಣ್ಣಿಂದ ಆ ದೈವ ಕಾಣಿಸ್ತಾ ಇರುತ್ತೆ. ಗೊತ್ತಾಯ್ತಾ? ಆವಾಗ ಇವ್ರಿಗೆ ಪೂರ್ಣ ಫಲ 65-70 ನಂಬರ್ ಸಿಕ್ಕಿದೆ ಅಂತ. ಆಮೇಲೆ ಇವರು ಅದನ್ನು ಅಷ್ಟಕ್ಕೆ ಇವ್ರಿಗೆ ಸಿದ್ಧಿ ಆಗ್ಬಿಡಲ್ಲ. ದೇವ್ರು ಬಂದು ಇವ್ರಾಗ ಸೇರಿಕೊಂಡ್ರು ಕೂಡ ಇವರು ಮಾಯಾ ಮಾಟ ಮಂತ್ರ ಮಾಡೋಕ್ಕಾಗಲ್ಲ. ಅದನ್ನು ಹೆಚ್ಚಿಸ್ಕೋಬೇಕು. ಮತ್ತು ಜಪ ತಪ ಮಾಡಿ ಧ್ಯಾನ ಮಾಡಿ ಆ ಶಕ್ತಿನ ಹೆಚ್ಚಿಸ್ಕೋಬೇಕು. ಆವಾಗೇ ಈ ಸಿದ್ಧಿ ಪಕ್ಕಾ ಆಗೋದು. ಇವ್ರು ಅಂದ್ಕೊಂಡದ್ದು ಆಗುತ್ತೆ. ಏನನ್ನು ಬಯಸಿದ್ರೆ ಅದು ಬರುತ್ತೆ. ಆದರೆ ಅದು ಫಾಸ್ಟಾಗಿ ಬರ್ಬೋದು, ಇಲ್ಲ ಸ್ಲೋನಲ್ಲಿ ಬರ್ಬೋದು. ಒಂದು ವೇಳೆ ಫಾಸ್ಟಾಗಿ ಬಂದರೆ ಅಲ್ಲಿಗೆ ಇವ್ರ ಶಕ್ತಿ ಜಾಸ್ತಿ ಇದೆ ಅಂತ, ಸ್ಲೋಗೆ ಬಂದರೆ ಇನ್ನು ಸ್ವಲ್ಪ ಕಡಿಮೆ ಇದೆ ಅಂತ, ಇನ್ನೂ ಸ್ಲೋ ಆದರೆ ಇನ್ನೂ ಕಮ್ಮಿ ಇದೆ ಅಂತ. ಎಷ್ಟು ಫಾಸ್ಟಾಗಿ ಶಕ್ತಿ ಸಿದ್ಧಿ ಆಗುತ್ತೆ, ಇವ್ರು ಅಂದ್ಕೊಂಡಿದ್ದಾಗುತ್ತೆ, ಅಷ್ಟು ಫಾಸ್ಟಾಗಿ ಇವರೆಲ್ಲ ಅಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ತಪಸ್ವಿಗಳು, ತಪಸ್ಸಾಧನೆ ಮಾಡಿದವರು ಯಾವ ಕಾರಣಕ್ಕೂ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಶೋಕ, ಮೋಹ, ವಂಚನೆ, ಅಸೂಯೆ ಇವುಗಳಿಂದ ದೂರ ಉಳಿಬೇಕು. ಮಹಾತ್ಮರು ಯಾವಾಗೂ ಧೈರ್ಯವಾಗಿರಬೇಕು, ಧೈರ್ಯಶಾಲಿಗಳಾಗಿರಬೇಕು, ಯಾರಿಗೂ ಹೆದರಬಾರ್ದು. ಹಾಗೆ ಖಂಡಿತವಾಗಿ ಒಂದು ಕಡ್ಡಿನ 2 ತುಂಡು ಮಾಡುವಂತೆ ಮಾತಾಡಬೇಕು ಮಹಾತ್ಮರು. ಹಂಗಂತ ಸೋಂಬೇರಿಗಳಾಗಬಾರ್ದು. ಹಾಗೆ ಇನ್ನೊಬ್ಬರು ಗುಲಾಮರು ಆಗಬಾರ್ದು, ಇನ್ನೊಬ್ಬರಿಗೆ ಗುಲಾಮರು ಆಗಬಾರ್ದು. ಹಾಗೆ ಅಹಂಕಾರನೂ ಪಡಬಾರ್ದು ಮಹಾತ್ಮರು. ಇಲ್ಲಾಂದರೆ ಸಿದ್ಧಿಗಳು ಸಂಪಾದನೆ ಮಾಡ್ಕೊಂಡಿರೋದು ನಾಶ ಆಗಿಬಿಡುತ್ತೆ. ಅದಕ್ಕೆ ನಾಶ ಆಗ್ದಂಗೆ ನೀವು 1 ದೇವ್ರನ್ನಾದರೂ ಮಾಡ್ಕೊಳ್ಳಿ, 2 ದೇವ್ರನ್ನಾದರೂ ಮಾಡ್ಕೊಳ್ಳಿ, 10 ದೇವ್ರನ್ನಾದರೂ ಸಿದ್ಧಿ ಮಾಡ್ಕೊಳ್ಳಿ. ಎಲ್ಲ ನಿಮ್ಮಲ್ಲಿರುತ್ತೆ. ಇದ್ದಕ್ಕೆ ಹೋಗೋವಾಗ ನಮ್ಮ ಹಿಂದ್ಗಡೆ ಬತ್ತಳಿಕೆ ಇರುತ್ತೆ, ಬಿಲ್ಲು ಬಾಣ ಅಂತ. ಬಿಲ್ಲು ಬಾಣಗಳಿರುತ್ತಲ್ಲ ಹಂಗೆ. ಆ ಬಾಣ ಏನಿರುತ್ತೆ ಅವು ನಮ್ಮ ಬತ್ತಳಿಕೆಯಲ್ಲಿ ಜಾಸ್ತಿ ಇರಬೇಕು. ಆವಾಗಲೇ ನಾವೇನಾದರೂ ಶತ್ರುಗಳನ್ನು ಇದು ಮಾಡೋಕ್ಕೆ. ನಮ್ಮ ಬತ್ತಳಿಕೆಯಲ್ಲಿ ಏನೂ ಇಲ್ಲ ಅಂದರೆ ನಾವು ಹೆಂಗೆ ಯುದ್ಧ ಮಾಡೋಕ್ಕಾಗುತ್ತೆ? ಬರೀ 1-2 ಹೋಗ್ಬಿಟ್ರೆ ಇದ್ದಕ್ಕೆ ಅದು ಖಾಲಿ ಆದರೆ ನಾವು ಸೋತೋಗ್ತೀವಿ. ಅದಕ್ಕೆ ಮೊದಲು ನಮ್ಮ ಜೀವನದಲ್ಲಿ ತಪಶಕ್ತಿ, ಯೋಗಶಕ್ತಿ, ಸಿದ್ಧಿಗಳು ಜಾಸ್ತಿ ಇರಬೇಕು. ಸರಿ ಬಿಡಪ್ಪ, ಇದು ಹಳೆಯ ಕಾಲದಲ್ಲೇನೋ ಋಷಿಮುನಿಗಳು ಹಿಂಗೆ ಮಾಡೋರು, ನೀವು ಹೆಂಗೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀರಾ ಅಂತೀರ. ನೋಡಿರಿ, ಒಬ್ಬ ಮಾನಸಿಕ ಬಲ ಹೆಚ್ಚಾದರೆ ಅದನ್ನೇ ತಪಶಕ್ತಿ ಅಂತಾರೆ. ವಶೀಕರಣ ಮಾಡ್ಕೊಳ್ಳೋಕ್ಕೆ ನಮ್ಮ ಮಾನಸಿಕ ಬಲ, ಬಯೋ ಎನರ್ಜಿ ಅಂತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಯೋ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಒಳಗೂ ಹೊರಗಿರುತ್ತೆ ಆ ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಹೆಚ್ಚಾದರೆ ನಾವೇನು ಥಿಂಕ್ ಮಾಡಿದ್ರೆ ಅದು ಇಲ್ಲಿಂದ ಮೆಸೇಜ್ ಆಗುತ್ತೆ, ಸಿಗ್ನಲ್ಸ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತಲ್ಲ, ಸ್ಯಾಟಿಲೈಟ್ ಮೊಬೈಲ್ ಇರ್ಬೋದು, ಮತ್ತೊಂದು ಸಿಗ್ನಲ್ಸು. ಹಂಗೆ ನಮ್ಮಿಂದ ಬಯೋ ಎನರ್ಜಿಯಿಂದ ಬಯೋ ಕೆಮಿಸ್ಟ್ರಿನಲ್ಲಿ ನಾವು ತಯಾರು ಮಾಡ್ಕೊಂಡಿರ್ತೀವಿ. ಆ ಬಯೋ ಎನರ್ಜಿ ಏನಿರುತ್ತೆ ಅದು ಹೊರಗಡೆ ಹೋಗುತ್ತೆ. ನಾವೇನನ್ನು ಬಯಸ್ತೀವಿ ಅದನ್ನು ಹೇಳ್ಕೊಂಡು ಬರುತ್ತೆ, ಅಥವಾ ಅದನ್ನು ಸೃಷ್ಟಿ ಮಾಡುತ್ತೆ. ಅದೇ ದೇವರು ಅಂತೀವಿ ನಾವು. ನಮ್ಮ ಮುಂದೆ ಅದನ್ನು ಸೃಷ್ಟಿ ಮಾಡಿದ್ರೆ ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಹನುಮಂತ ಇರ್ಬೋದು, ನಿಮ್ಮ ದೇವರು. ನೀವು ತಪಸ್ಸು ಮಾಡ್ತಾ ಇರ್ತೀರ, ಆದಿಶಕ್ತಿ ಪರಾಶಕ್ತಿ ಇರ್ಬೋದು, ನೀವು ತಪಸ್ಸು ಮಾಡ್ತಾ ಇರ್ತೀರ. ನಿಮ್ಮ ಬಯೋ ಎನರ್ಜಿ ಆ ರೂಪವನ್ನು ನಿಮ್ಮ ಮುಂದೆ ಸೃಷ್ಟಿ ಮಾಡುತ್ತೆ. ಮತ್ತು ಅದೇ ಅಭಯಸ್ಥಾನ ಇಟ್ಕೊಂಡಿರುತ್ತೆ. ನೀವೇನೋ ಕೇಳ್ಕೊತೀರ, ನಿಮ್ಮೊಳಗೆ ಬಂದು ಸೇರಿಕೊಳ್ಳುತ್ತೆ. ಅಷ್ಟೇ ಹೊರತು ಇನ್ನೇನೂ ಅಲ್ಲ. ಗೊತ್ತಾಯ್ತಾ? ಆದರೆ ನೀವು ಅದನ್ನು ಮುಂದೆ ಬೆಳೆಸ್ಕೋಬೇಕು. ಚಕ್ರ ಬಡ್ಡಿನ ಹೆಂಗೆ ಬೆಳೆಸ್ಕೊತೀರಿ, ಬ್ಯಾಂಕಲ್ಲಿ ಹಣ ಹಾಕಿ ಹಂಗಿಲ್ಲಿ ಬೆಳೆಸ್ಕೋಬೇಕು. ಅದೇ ಹಾಳು ಮಾಡ್ಕೋಬಾರ್ದು. ಆದರೆ ಆನ್ಲೈನ್ ಕ್ಲಾಸಲ್ಲಿ ಹೆಂಗೆ ಕಲಿಸ್ತೀವಿ ಅಂದರೆ, ನಾವು ಎಲ್ಲರಿಗೂ ಪ್ರಾರಂಭದಲ್ಲಿ ಕನಸುಗಳಲ್ಲಿ ದೇವ್ರು ಬಂದರೆ, ಗುರುಗಳು ಬಂದರೆ, ದೇವಸ್ಥಾನಗಳಲ್ಲಿ ವಿಗ್ರಹಗಳು ಕಾಣಿಸಿದ್ರೆ, ಯಾವುದೋ ಒಂದು ಮೆರವಣಿಗೆ ಕಾಣಿಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ. ನಾವು 15 ನಂಬರ್ ಕೊಡ್ತೀವಿ. ಯಾಕಂದರೆ ಹುಡುಗರು ಯಾರು ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನಮ್ಮದು. ಅದಕ್ಕೆ 15 ನಂಬರ್ ಕೊಟ್ಬಿಡ್ತೀವಿ. ಹಾಗೆ ಎಲ್ಲಾದರೂ ಲಗ್ನ ಪತ್ರಿಕೆಗಳು, ಯಾವುದಾದ್ರೂ ಕ್ಯಾಲೆಂಡರು, ಯಾವುದಾದ್ರೂ ಗೃಹಪ್ರವೇಶ, ಅಥವಾ ಇನ್ಯಾವುದೋ ಪುಸ್ತಕ, ಇನ್ಯಾವುದೋ ಲೋಗೋ, ಇನ್ಯಾವುದೋ ಟ್ಯಾಟು, ಇನ್ಯಾವುದೋ ಫೋಟೋ ಕಾಣಿಸಿದ್ರೆ ಅವ್ರಿಗೆ ಆ ಟೈಮಲ್ಲಿ ಅದಕ್ಕೊಂದು 20 ನಂಬರ್, ಇಲ್ಲ 10 ನಂಬರ್, ಇಲ್ಲ 5 ನಂಬರ್, ಹಿಂಗೆ ಅದ್ರ ಕೆಪಾಸಿಟಿ ಏನಿದೆ, ಆವರೇಜ್ ಏನಿದೆ ಅದಕ್ಕೆ ಎಷ್ಟು ಕೊಡ್ಬೋದು ನಾವು ನಂಬರ್ ಅಷ್ಟು ಕೊಡ್ತೀವಿ. ಒಟ್ಟಿಗೆ ಸೇರಿಸಿದ್ರೆ ಎಷ್ಟಾಯಿತು ಅಂತ ನೋಡ್ಕೊಳ್ತೀವಿ. ಟೋಟಲ್ 36 ನಂಬರ್ ಬೇಕು. ಆಮೇಲೆ ಇನ್ನೂ ಕೆಲವರು ಕೂತ್ಕೊಂಡು ಧ್ಯಾನ ಮಾಡುವಾಗ ಅವ್ರಿಗೆ ಇದ್ದಕ್ಕಿದ್ದಾಗೆ ಭಗವಂತನ ಕಾಣಿಸ್ದಂಗೆ ಆಗಿಬಿಡುತ್ತೆ. ಅದಕ್ಕೂ ಮಾರ್ಕ್ಸ್ ಕೊಡ್ತೀವಿ.
ಅದಕ್ಕೆ ಫುಲ್ ಮಾರ್ಕ್ಸ್ ಬರುತ್ತೆ. ಸಮಾಧಿ, ಯೋಗ ನಿದ್ರಾ ಅಂತೀವಿ. ಇನ್ನೇನು ಕೂತ್ಕೊಂಡಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಆವಾಗವಾಗ ತೂಗಿಡಿಸ್ತಾ ಇರ್ತಾರೆ, ನಿದ್ದೆ ಬರ್ತಾ ಇರುತ್ತೆ. ಪಾಪ ನಿದ್ದೆ ಹೋಗೋಂಗೂ ಇಲ್ಲ, ಈ ಕಡೆ ಕೂತ್ಕೊಳ್ಳೋಂಗೂ ಇಲ್ಲ, ಆ ಪರಿಸ್ಥಿತಿ ಇರುತ್ತೆ. ಕಷ್ಟಪಟ್ಟು ತೂಗುಡಿಸಿ ಸ್ಟಡಿಯಾಗಿ ಧ್ಯಾನ ಮಾಡ್ತಾರೆ ಕೆಲವರು ಕಷ್ಟಪಟ್ಟು. ಆವಾಗ ಇದ್ದಕ್ಕಿದ್ದಾಗೆ ಅವ್ರು ಏನನ್ನು ಬಯಸ್ತಾರೆ, ಯಾವ ದೇವ್ರನ್ನ ಬಯಸ್ತಾರೆ, ಹನುಮಂತ ಇರ್ಬೋದು, ಶಿವ ಇರ್ಬೋದು, ಶ್ರೀಮನ್ನಾರಾಯಣ ಇರ್ಬೋದು, ಶ್ರೀರಾಮ ಇರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿನ, ಸಾಯಿಬಾಬಾನೋ ಯಾರೋ ಒಬ್ಬರು ಇರ್ಬೋದು, ಬಸವಣ್ಣನ್ನು ಬಂದು ನಿಂತ್ಕೊಳ್ತಾರೆ. ಹಂಗಂತ ಅವ್ರು ಮಾತಾಡಲ್ಲ, ಕೈ ಅಭಯ ಇಟ್ಕೊಂಡಿರ್ತಾರೆ. ಅವ್ರು ಇವರಲ್ಲಿ ಸೇರ್ಕೊಬಿಡ್ತಾರೆ. ಆವಾಗ ಇವ್ರಿಗೆ ಎಚ್ಚರಿಕೆ ಆಗುತ್ತೆ, ಇದು ಪಕ್ಕ ದರ್ಶನ, ಇದೇ ತಪಸ್ಸಾಧನೆಯ ಅಂತಿಮ ಘಟ್ಟ. ದೇವರು ಪ್ರತ್ಯಕ್ಷ ಆದ. ಇವ್ರೇನೋ ಕೇಳ್ಕೊಬೇಕಂತ ಮೊದಲೇ ಪ್ರಿಪೇರ್ ಆಗಿರ್ಬೇಕೇನಂದರೆ, ಅವಾಗ ಬಂದಾಗ ನಾವೇನೂ ಕೇಳ್ಕೊಳ್ಳಿಲ್ಲ ಅಂದರೆ ವೇಸ್ಟೇ. ಅದಕ್ಕೆ ನಾವು ಮೊದಲೇ ಪ್ರಿಪೇರ್ ಆಗಿರಬೇಕು, ಸಂಕಲ್ಪ ಮಾಡಿರಬೇಕು. ದೇವರು ಬರಲಿ, ನಾನು ಇದು ಕೇಳ್ಕೊತೀನಿ, ದೇವರು ಬಂದಮೇಲೆ ನಾನು ಈ ವರ ಕೇಳ್ಕೊತೀನಿ, ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇದಕ್ಕೆಲ್ಲ ತುಂಬ ನಾವು ಕಲಿಸ್ಕೊಡ್ತೀವಿ. ಹಾಗೆ ಹೆಂಗೆ ನಮ್ಮ ಮಾನಸಿಕ ಬಲನ ಜಾಸ್ತಿ ಮಾಡ್ಕೋಬೇಕು, ದೇವತೆಗಳನ್ನು ವಶ ಮಾಡ್ಕೊಳ್ಳಿಕ್ಕೆ, ಶಕ್ತಿಗಳನ್ನು ವಶ ಮಾಡ್ಕೊಳ್ಳಿಕ್ಕೆ. ಆ ಮಾನಸಿಕ ಬಲನ ನಾವು ಹಂತವಾಗಿ ಕಲಿಸ್ತೀವಿ. ಅದಕ್ಕೆ ತುಂಬ ತಾಳ್ಮೆಯಿಂದ ಇಲ್ಲಿ ಕಲಿಬೇಕು. ಏಕಾಏಕಿ ಕೆಲವರು ಬರ್ತಾರೆ, ಯಕ್ಷಿಣಿ ವಿದ್ಯೆ ಕಲಿಸ್ಕೊಡ್ಬಿಡಿ, ಪ್ರತಿಂಗ್ರ ವಿದ್ಯೆ ಕಲಿಸ್ಕೊಡ್ಬಿಡಿ, ನನಗೆ ಆ ವಿದ್ಯೆ ಕಲಿಸ್ಕೊಡ್ಬಿಡಿ, ಈ ವಿದ್ಯೆ ಕಲಿಸ್ಬಿಡಿ, ಬರೀ 15 ದಿನದಲ್ಲಿ ಇದಾಗೋ ಕೆಲಸನ ನೀವು ಹೇಳಿ. ಅಲ್ಲ, ಒಬ್ಬ ರೈತ ಒಂದು ಬೀಜ ಹೊಲದಲ್ಲಿ ಉಣ್ಬೇಕಾದ್ರೆ ಮೊದಲು ಉಳಬೇಕು, ಕಳೆ ಕೀಳಬೇಕು, ಕಲ್ಲು ಮುಳ್ಳುಗಳೆಲ್ಲ ಇಂಗಿಡಿಸ್ಬೇಕು, ಆಮೇಲೆ ಒಂದು ಹದ ಮಾಡಬೇಕು, ಆಮೇಲೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೈಪ್ಗಳಾಕಬೇಕು, ನೀರು ಸಪ್ಲೈ ಮಾಡಬೇಕು, ಆಮೇಲೆ ಬೀಜಕ್ಕೂ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟು ಬೀಜ ತಂದು ಉಣ್ಬೇಕು, ಅದು ಆಮೇಲೆ ಗೊಬ್ಬರ ಹಾಕಬೇಕು, ಎಲ್ಲ ಹಾಕಿ ಕೂಲಿಯರ್ಗೆಲ್ಲ ಎಷ್ಟು ದುಡ್ಡು ಖರ್ಚಾಗಿರುತ್ತೆ, ಎಷ್ಟು ಟೈಮ್ ಎಷ್ಟಾಗಿರುತ್ತೆ ಒಬ್ಬ ರೈತನಿಗೆ. ಫೈನಲಾಗಿ ಅದು ಮೊಳಕೆ ಬರುತ್ತೆ, ಆಮೇಲೆ ಗಿಡ ಆಗುತ್ತೆ, ಆಮೇಲೆ ಹೂ ಬಿಡುತ್ತೆ, ಆಮೇಲೆ ಕಾಯಿ ಬಿಡುತ್ತೆ, ಆಮೇಲೆ ಫಲ ಬರುತ್ತೆ. ಅದಕ್ಕೆ ಎಷ್ಟು 2.5 ತಿಂಗಳು 3 ತಿಂಗಳು ಕಾಯಬೇಕು. ಆಮೇಲೂ ರೇಟ್ ಸಿಕ್ಕಿಲ್ಲ ಅಂದರೆ ಮಾರ್ಕೆಟಲ್ಲಿ ಹೋಯ್ತು, ಇಷ್ಟು ದಿನ ಬಂಡವಾಳ ಹಾಕಿದ್ದು. ಬಡ್ಡಿಗಳಿಗೆ ತಂದಿರ್ತಾನೋ, ಯಾವುದಾದ್ರೂ ಒಡವೆ ಅಡ ಇಟ್ಟು ತಂದಿರ್ತಾನೋ, ಇನ್ನೇನು ಮಾಡಿರ್ತಾನೋ, ಆ ರೈತನ ಕತೆ ಅವನಿಗೆ ಗೊತ್ತು. ಇಲ್ಲಿ ಯಾವಾಗಲೂ ರೇಟ್ ಸಿಕ್ಕಲಿಲ್ಲ ಅಂದರೆ ಬಂದಿರೋ ಬೆಳೆನೆಲ್ಲ ಚಿರಂಡಿಗೆ ಒಯ್ಬೇಕಾಗುತ್ತೆ, ಫುಟ್ಪಾತಲ್ಲಿ ರೋಡ್ ಸೈಡಲ್ಲಿ ನೋಡಿರ್ಬೇಕು ನೀವು. ಆವಾಗ ರೈತನ ಕತೆ ಏನು? ಆ ಒಂದು ಬೆಳೆಗೆ ಎಷ್ಟು ಕಷ್ಟ ಇದ್ದರೆ ನಾವು ಕಣ್ಣಿಗೆ ಕಾಣದೇ ಇರೋ ಅತೀಂದ್ರಿಯ ಶಕ್ತಿಗಳು, ದೈವಿ ಶಕ್ತಿಗಳು, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಪರಬ್ರಹ್ಮ ಶಕ್ತಿ, ಇಂಥ ಸಿದ್ಧಿಗಳು ಮಾಡ್ಕೋಬೇಕಾದ್ರೆ ನಮಗೆಷ್ಟು ತಾಳ್ಮೆ ಅಲ್ವಾ? ಯಾರ್ಯಾರೋ ಏನೇನೋ ಕಾಮೆಂಟ್ಗಳು ಮಾಡ್ತಾರೆ, ಬ್ಯಾಡ್ ಕಾಮೆಂಟ್ಗಳು. ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಬಿಡ್ತಾರೆ, ಸಿದ್ಧಿ ಮಾಡ್ಕೊಟ್ಬಿಡ್ತಾರಂತ. ಇನ್ನು ಕೆಲವ್ರು ಇಲ್ಲಿ ಸೇರ್ಕೊಬಿಟ್ಟು ಕೇವಲ 15 ದಿನ ಆಗಿಲ್ಲ ಅವಾಗೇ ಏನೇನೋ ಕ್ವಶನ್ ಕೇಳ್ತಾರೆ. ಹಿಂಗೆಲ್ಲ ಮಾಡ್ಬೋದಾ? ನಾವು ಹಂತಂತವಾಗಿ ಕಲಿಸ್ತೀವಿ. ಒಬ್ಬ ರೈತ ಹಂತಂತವಾಗಿ ಬೆಳೆ ತೆಗಿತಾನೆ. ಏಕಾಏಕಿ ಬೆಳೆ ಬಂದುಬಿಡುತ್ತಾ? ಪ್ರತಿಯೊಂದು ಪ್ರೋಸೆಸ್ ಇರುತ್ತಲ್ಲಿ ವ್ಯವಸಾಯ ಮಾಡೋಕ್ಕೆ, ಈ ರೀತಿ ಅಂತ. ಹಾಗೆ ಸ್ಕೂಲ್ಗಳಲ್ಲಿ ಪ್ರಿ-KG, LKG, UKG, ಫಸ್ಟ್ ಸ್ಟ್ಯಾಂಡ್, ಸೆಕೆಂಡ್ ಸ್ಟ್ಯಾಂಡ್, ಥರ್ಡ್ ಸ್ಟ್ಯಾಂಡ್, ಹೀಗೆ 5th, 6th, 7th, 8th, 9th, 10th, ಆಮೇಲೆ ಫಸ್ಟ್ PUC, ಸೆಕೆಂಡ್ PUC, ಆಮೇಲೆ ಡಿಗ್ರಿ, ಫಸ್ಟು, ಸೆಕೆಂಡ್, ಥರ್ಡು, ಹೀಗೆ ಹೋಗುತ್ತೆ ಅಲ್ವಾ? ಅದಕ್ಕೆ ಎಷ್ಟು ವರ್ಷಗಳು ಕಾಯ್ತಾರೆ. ಆದರೆ ಇಲ್ಲಿ ಏಕಾಏಕಿ ಮಂತ್ರ ಹೇಳ್ಕೊಬಿಡಿ, ಏಕಾಏಕಿ ಸಿದ್ಧಿ ಹೇಳ್ಕೊಡ್ಬಿಡಿ ಅಂದರೆ ಆವಾಗ ಕೆಲಸನ ಹೇಳಿ ನೀವೇ. ನೋಡಿರಿ, ನಾವು ಹಂತವಾಗಿ ಒರಿಜಿನಾಲಿಟಿಗಾಗಿ, ಒಂದು ಸೈಕಾಲಜಿಕಲಾಗಿ, ಸೈಕಾಲಜಿ ಅಂದರೆ ಮಾನವ ಶರೀರ ಶಾಸ್ತ್ರ, ಮನೋಶಾಸ್ತ್ರ ಅಂದರೆ ಮನೋಬಲವನ್ನು ಹೆಚ್ಚಿಸುತ್ತೆ. ಆ ಮನೋಬಲ ನಮ್ಮಲ್ಲಿ ಹೆಚ್ಚಾದರೆ ಥರ್ಡ್ ಐ ಅಂತಿರಲ್ಲ, 3ನೇ ಕಣ್ಣು, ಹಾಗೆ ಶಕ್ತಿ, ಆಕರ್ಷಣ ಶಕ್ತಿ, ವಿಕರ್ಷಣ ಶಕ್ತಿ. ನೀವು ಯಾರನ್ನಾದರೂ ನಾಶ ಮಾಡ್ಬೋದು, ಏನನ್ನಾದರೂ ನಾಶ ಮಾಡ್ಬೋದು, ಅಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆ ಏನನ್ನಾದರೂ ವಶ ಮಾಡ್ಕೋಬೋದು, ಯಾರನ್ನಾದರೂ ವಶ ಮಾಡ್ಕೋಬೋದು, ಯಾವುದನ್ನಾದರೂ ವಶ ಮಾಡ್ಕೋಬೋದು. ಅಂಥ ಸಾಮರ್ಥ್ಯ ನಿಮ್ಮಲ್ಲಿ ಬೆಳಿಬೇಕಂದ್ರೆ ನಾವು ಹಂತಂತವಾಗಿ ಪಾಠ ಹೇಳಿಕೊಟ್ಟು, ಪ್ರತಿಯೊಂದು ಎಕ್ಸಾಂಪಲ್ ಉದಾಹರಣೆಗಳು ಕೊಟ್ಕೊಂಡು, ಸಮಯವನ್ನು ಸ್ವಲ್ಪ ತಾಳ್ಮೆಯಿಂದ ತಗೊಂಡು ನಿಮಗೆ ಸಿದ್ಧಿಗಳನ್ನು ಕಲಿಸ್ಕೊಡ್ತೀವಿ. ಪ್ರತಿಯೊಬ್ಬರು ಏನನ್ನು ಬೇಕಾದ್ರೂ ಮಾಡ್ಬೋದು. ಅವ್ರ ಹಣೆ ಬರನ ಅವರೇ ತಿದ್ಕೋಬೋದು, ಇನ್ನೊಬ್ಬರ ಹಣೆ ಬರನ ಕೂಡ ತಿದ್ಬೋದು, ಅಷ್ಟು ಸಾಮರ್ಥ್ಯ ಇರುತ್ತೆ. ಇಲ್ಲಿ 33 ಕೋಟಿ ದೇವತೆಗಳ ಒಂದು ಶಕ್ತಿ ಇರುತ್ತೆ. ಅದೇ ಶ್ರೀ ಕುಂಡಲಿನಿ ಶಕ್ತಿ, ಅದೇ ಶ್ರೀಚಕ್ರ ಶಕ್ತಿ, ಅದೇ ಆದಿಪರಾಶಕ್ತಿ, ಸರ್ವ ದೇವತಾ ಸ್ವರೂಪ ಶಕ್ತಿ, ಸಪ್ತಚಕ್ರಗಳ ಶಕ್ತಿ, ಕುಂಡಲಿನಿ ಮಹಾಶಕ್ತಿ. ಈ ಒಂದು ವಿದ್ಯೆಯನ್ನು
ಯಂತ್ರ, ತಂತ್ರ, ಮಂತ್ರ, ತಾಯ್ತ, ಶ್ರೀಚಕ್ರ, ಪೂಜೆ, ಅರ್ಚನೆ, ಹೋಮ, ಯಜ್ಞ, ಯಾಗ ಎಲ್ಲವನ್ನೂ ಇಲ್ಲಿ ಆದಷ್ಟು ನಾವು ಕಲಿಸ್ತೀವಿ. ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ, ಹಸ್ತ ಸಾಮುದ್ರಿಕ, ಆಕ್ಯುಪ್ರೆಷರು, ವೈಬ್ರೇಟ್ರು, ಆಮೇಲೆ ರೇಖೆ, ಹೀಗೆ ನಾನಾ ರೀತಿಯ ಜನರಲ್ ಕ್ಲಾಸುಗಳು ಇಲ್ಲಿರುತ್ತೆ. ಗೊತ್ತಾಯ್ತಲ್ಲ? ಇಷ್ಟೆಲ್ಲ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಸಾಧನೆ ಮಾಡಿ ಅದರಲ್ಲೂ ನಾವು ಸಿದ್ಧಿಗಳು ಮಾಡಿಕೊಂಡು 4 ಜನಕ್ಕೆ ನಮ್ಮ ತಪಶಕ್ತಿನ ಹಂಚ್ಲಿಕ್ಕೆ ಹೊರಟಿದ್ದೀವಿ. ಗೊತ್ತಾಯ್ತಲ್ಲ? ಇದನ್ನು ಎಲ್ಲರೂ ಬಳಸ್ಕೋಬೇಕು. ಇದರಿಂದ ಆರೋಗ್ಯ ಲಭಿಸುತ್ತೆ. ದೈಹಿಕವಾಗಿ ಮಾನವ ಶರೀರದ ದೈಹಿಕತೆಯಲ್ಲಿ ಆರೋಗ್ಯ ಬಗ್ಗೆ ಲಭಿಸುತ್ತೆ. ಹಾಗೆ ವ್ಯವಹಾರ ಮಾಡೋದು ಕಲಿಸ್ತೀವಿ. ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಸಾಲಗಳಿಂದ ಮುಕ್ತಿ ಆಗಬೇಕು, ಹೇಗೆ ರೋಗಗಳಿಂದ ಮುಕ್ತಿ ಆಗಬೇಕು, ಹೇಗೆ ಶತ್ರುಬಾಧೆಯಿಂದ ಮುಕ್ತಿ ಆಗಬೇಕು, ಸಮಾಜದಲ್ಲಿ ಹೇಗೆ ನಾವು ಸ್ಟ್ಯಾಂಡ್ ಆಗಬೇಕು, ಇದೆಲ್ಲವನ್ನು ಹಂತವಾಗಿ ಕಲಿಸ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಎಲ್ಲರ ಜೊತೆ ಒಂದು ಒಳ್ಳೆಯ ಸಂಬಂಧ, ಒಳ್ಳೆಯ ರಿಲೇಷನ್ಶಿಪ್ಪು ಇಟ್ಕೋಬೋದು. ನಾವೆಲ್ಲ ಬಂಧುಗಳಾಗಿ ಗುರುಮಕ್ಕಳಾಗಿರ್ಬೋದು. ಇಲ್ಲಿ ಒಳ್ಳೆಯ ಸತ್ಸಂಗ ಇರುತ್ತೆ. ಇಂಥ ವಾತಾವರಣದಲ್ಲಿರುವಾಗ ಹಳೆಯ ಯಾವುದೇ ಕೆಟ್ಟ ನೆನಪುಗಳಲ್ಲಿ ಬರಲ್ಲ. ಹಳೆಯ ಯಾವುದೇ ದುಸ್ವಪ್ನಗಳಿಗೆ ಇಲ್ಲಿ ಅವಕಾಶ ಇರಲ್ಲ. ಗೊತ್ತಾಯ್ತಲ್ಲ? ಇಲ್ಲೊಂದು ಒಳ್ಳೆಯ ವಾತಾವರಣ ಇರುತ್ತೆ. ಎಷ್ಟು ಬೇಕಾದ್ರೂ ಬೆಳೆಬೋದು. ಇದರಿಂದ ತಾವು ಉದ್ಧಾರ ಆಗ್ತಾರೆ, ಅಕ್ಕಪಕ್ಕದವರು ಉದ್ಧಾರ ಮಾಡ್ತಾರೆ, ಜಗತ್ತನ್ನೇ ಉದ್ಧಾರ ಮಾಡ್ತಾರೆ, ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇಲ್ಲಿ ಸಿದ್ಧಿಗಳನ್ನು ಹಂತವಾಗಿ ಕಲಿಸ್ಕೊಡ್ತೀವಿ. ಗೊತ್ತಾಯ್ತಲ್ಲ? ಒಬ್ಬ ಶಕ್ತಿಯನ್ನಾಗಿ ರೂಪಿಸ್ತೀವಿ ನಾವು. ಅದಕ್ಕೆ ತಾಳ್ಮೆ ಇರಬೇಕು. ಆನ್ಲೈನ್ ಕ್ಲಾಸಲ್ಲಿ ಈಗಾಗಲೇ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿದ್ದೀನಿ. ಯಾರ್ಯಾರನ್ನ ಇಲ್ಲಿ ಸೇರಿಸ್ಕೊತೀವಂತ. ಯಾರ ಹತ್ರ ದುಡ್ಡಿಲ್ಲ, ಯಾರು ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಮನೆಯಲ್ಲಿ ಹೆಣ್ಮಕ್ಳು ಏನೂ ಕೆಲಸ ಇಲ್ಲದೆ ಇರ್ತಾರೆ, ಏನೋ ಅಡುಗೆ ಮಾಡ್ಕೊಂಡು, ಅಂಥವ್ರಿಗೆಲ್ಲ ಉಚಿತವಾಗಿ ಫ್ರೀಯಾಗಿ ಕ್ಲಾಸ್ ಕೊಡ್ತೀವಿ. ಅವ್ರ ಹತ್ರ ನಾವು ₹1 ತಗೊಳ್ಳಲ್ಲ, ಅಡ್ಮಿಷನ್ ಫೀಸು ತಗೊಳ್ಳಲ್ಲ, ಗುರುದಕ್ಷಿಣೆ ಕೂಡ ತಗೊಳ್ಳಲ್ಲ, ಸೇರಿಸ್ಕೊಳ್ತೀವಿ. ಮುಂದೆ ಅವರು ಇಲ್ಲಿ ವಿದ್ಯೆ ಕಲಿತು ಯಾವತ್ತೊಂದು ದಿನ ದುಡಿಯೋವಾಗ ನಮ್ಮನ್ನು ತಿಳ್ಕೊಂಡ್ರೆ ಸಾಕು. ಅವತ್ತೇನಾದರೂ ಗುರುದಕ್ಷಿಣೆ ಕೊಡಬೇಕು ಅನಿಸಿದ್ರೆ ಅವತ್ತು ಕೊಟ್ಕೊಳ್ಳಿ, ಅವ್ರು ದುಡಿಯೋದ ಮೇಲೆ. ಅಲ್ಲಿವರೆಗೂ ಅವ್ರಿಗೆ ದುಡಿಮೆ ಇಲ್ಲ ಅಂದರೆ, ಯಾವುದೇ ಆದಾಯದ ಮೂಲ ಇಲ್ಲ ಅಂದರೆ ಅಂಥವ್ರ ಹತ್ರ ನಾವು ₹1 ತಗೊಳ್ಳದೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ಇದು 1ನೇದು. 2ನೇದು, ಕೆಲವರು ಮಾನಸಿಕವಾಗಿ ನರಳ್ತಾ ಇರ್ತಾರೆ. ಏನೇನೋ ಅವ್ರ ಜೀವನದಲ್ಲಿ ತೊಂದರೆಗಳಾಗಿ ಯಾರ್ಯಾರೋ ಹಿಂಸೆ ಕೊಟ್ಟು ನರಳ್ತಿರ್ತಾರೆ. ಬದುಕೋದೇ ಬೇಡ ಅಂತಿರ್ತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೋಬೇಕಂತ ಸೂಸೈಡ್ ಮಾಡಿಕೊಂಡು ಆ ಹಾಸ್ಪಿಟಲ್ ಸೇರಿ ಮತ್ತೆ ಬದುಕಿ ಬಂದು ಅಂಥವ್ರು ಇಲ್ಲಿ ಕ್ಲಾಸ್ ಕಲಿತಾರೆ. ಹಾಗೆ ಇಲ್ಲಿ ಮಾನಸಿಕ ರೋಗಿಗಳು ಇದ್ದಾರೆ. ಅಂಥವ್ರಿಗೆ ನಾವು ನಿಧಾನಕ್ಕೆ ಹಂತವಾಗಿ ಸಮಾಧಾನ ಮಾಡಿ ಆ ಡಿಸ್ಟರ್ಬೇಷನಿಂದ, ಆ ಹಿಂದೆ ಏನಾಗಿದೆ ಅವ್ರಿಗೆ ಆರದ ಗಾಯಗಳು, ಅದರಿಂದ ನಾವು ಬಿಡುಗಡೆಗೊಳಿಸ್ತೀವಿ ಇಲ್ಲಿ ಅವರಿಗೆ ಸಮಾಧಾನಕ್ಕೆ. ಆದರೆ ಇಲ್ಲಿ ಇನ್ನೂ ಕೆಲವರು ಏನೇನೋ ಕಲಿಬೇಕಂತ ಬೇರೆ ಬೇರೆ ತಪ್ಪು ಕಲ್ಪನೆಗಳಿಟ್ಕೊಂಡು ಅಲ್ಲಿ ಅವರು ಹೇಳಿದ್ದು, ಇವರು ಹೇಳಿದ್ದು, ಇನ್ನೊಬ್ರು ಹೇಳಿದ್ದು ಮಾಡ್ಕೊಬಿಟ್ಟು ತಲೆಯಲ್ಲಿ ಏನೇನೋ ಇಟ್ಕೊಬಿಟ್ಟು ಅಂಥವರು ಇಲ್ಲಿ ಬರ್ತಾರೆ. ಆದರೆ ನಾವು ಅಂಥವ್ರಿಗೂ ನಿಧಾನಕ್ಕೆ ಅರ್ಥೈಸ್ತೀವಿ. ಸತ್ಯ ಯಾವುದು, ಅಸತ್ಯ ಯಾವುದು, ಇಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ನಿಜ, ಯಾವುದು ಸುಳ್ಳು, ಯಾವ ದಾರಿಯಲ್ಲಿ ಹೋದರೆ ಸರಿ, ಯಾವ ದಾರಿಯಲ್ಲಿ ಹೋದರೆ ತಪ್ಪು, ಇದೆಲ್ಲವನ್ನೂ ಕಲಿಸ್ತೀವಿ. ಸಾಕಷ್ಟು ಗೊಂದಲಗಳಿರುತ್ತೆ. ಯಾಕಂದರೆ ಒಂದೊಂದು ಪುಸ್ತಕದಲ್ಲೂ ಒಂದೊಂದು ರೀತಿ ಹೇಳಿರ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿರ್ತಾರೆ. ಯಾರ್ದು ನಂಬೋದು, ಯಾರ್ದು ಬಿಡೋದು, ಹೇಗಿರಬೇಕು, ಹೇಗಿರಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಈ ರೀತಿ ಗೊಂದಲಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದರೆ ನಾವಿಲ್ಲಿ ಪ್ರತಿಯೊಂದನ್ನು ಅರ್ಥೈಸಿ ಒಂದು ಒಳ್ಳೆಯ ಏನಿದೆ ಮಾರ್ಗ, ನಾನು ಏನು ಸಾಧಿಸಿದ್ದೀನಿ ನನ್ನ ಜೀವನದಲ್ಲಿ, ನಾನೇನು ಯೋಗ ಸಾಧನೆ ಮಾಡಿದ್ದೀನಿ, ಏನು ತಪಸ್ಸಾಧನೆ ಮಾಡಿದ್ದೀನಿ, ವೈದ್ಯಕೀಯವಾಗಿ ಯಾವ ರೀತಿ ನಾನು ಸಂಶೋಧನೆಯಲ್ಲಿ ತೊಡ್ಕೊಂಡಿದ್ದೆ, ಅದರಲ್ಲಿ ಏನು ಸಾಧನೆ ಮಾಡಿದ್ದೀನಿ, ಇದೆಲ್ಲವನ್ನೂ ನಾನು ಕಲಿಯೋಂಥವ್ರಿಗೆ ಅವ್ರ ಮುಂದೆ ಇಡ್ತೀನಿ. ಗೊತ್ತಾಯ್ತಲ್ಲ? ಎಲ್ಲವೂ ಇಲ್ಲಿ ಕಾಲೇಜ್ನಲ್ಲಿ ಯಾವ ರೀತಿ ಕ್ಲಾಸ್ ಇರುತ್ತೆ, ಸ್ಕೂಲ್ಗಳಲ್ಲಿ ಕ್ಲಾಸ್ ಇರುತ್ತೆ, ಅದೇ ಥರ ಇರುತ್ತೆ. ಮೊದಲು ಪಾಠ ಇರುತ್ತೆ, ಆಮೇಲೆ ಪ್ರಾಕ್ಟಿಕಲ್ ಇರುತ್ತೆ, ಇಲ್ಲಿ ನೋಟ್ಸ್ ಕೊಡ್ತೀವಿ, ಟೆಸ್ಟ್ಗಳಿರುತ್ತೆ, ಎಕ್ಸಾಮ್ ಇರುತ್ತೆ. ಮಾರ್ಕ್ಸ್ನಲ್ಲಿ ಯಾರು ಪಾಸ್ ಆದರೆ ಅವ್ರನ್ನ ಪಾಸ್ ಮಾಡ್ತೀವಿ, ಆಮೇಲೆ ಮುಂದಕ್ಕೆ ಗೊತ್ತಾಯ್ತಲ್ಲ? ಆ ರೀತಿ ಎಲ್ಲ ಒರಿಜಿನಾಲಿಟಿಯಾಗಿ ಇರುತ್ತೆ. ಇಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳೋದಂದರೆ ಪ್ರತಿಯೊಂದಕ್ಕೂ ಫೋಟೋ ವೀಡಿಯೋ ಎಲ್ಲ ಇರಬೇಕು. ಆದರೆ ಕನಸಿನಲ್ಲಿ ಬಂದಿದ್ದಕ್ಕೆ ಫೋಟೋ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ರೆ ನಾವು ನಂಬ್ತೀವಿ, ಮಾರ್ಕ್ಸ್ ಅಂತೂ ಕೊಡ್ತೀವಿ. ಕನಸಿನಲ್ಲಿ ಬಂದಿದೆ ಹಿಂಗೆ ಅಂದರೆ ಅದು ದೇವರು, ಗುರುಗಳು, ದೇವಸ್ಥಾನ, ಮೆರವಣಿಗೆ ಇತ್ಯಾದಿ ಬಂದಿರಬೇಕು. ಇನ್ನೇನೋ ಬೇರೆ ಬಂದರೆ ಅದಕ್ಕೆ ಮಾರ್ಕ್ಸ್ ಕೊಡಲ್ಲ. ನಾವೇನು ಹೇಳಿರ್ತೀವಿ, ಯಾವ ಟೈಮ್ನಲ್ಲಿ ಸಿದ್ಧಿ ಮಾಡ್ಕೋಬೇಕು, ಯಾವ್ಯಾವ ತಿಂಗಳಲ್ಲಿ, ಯಾವ್ಯಾವ ವಾರಗಳಲ್ಲಿ,
ಯಾವ್ಯಾವ ಸಿದ್ಧಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇವರು ನಮ್ಗೆ ಹೇಳ್ಬೇಕು. ಅದು ಕನಸಿನಲ್ಲಿ ಬಂದರೆ ಇಷ್ಟು ಮಾರ್ಕ್ಸು ಅಂತ. ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರೆ ಪ್ರಾಣಿಗಳು, ಆ ದೇವತಾ ವಾಹನಗಳು ಕಾಣಿಸ್ಕೊಂಡ್ರೆ ಇವ್ರಿಗೆ ಫಾರ್ ಎಕ್ಸಾಂಪಲ್ ಆನೆ, ಕುದುರೆ, ನವಿಲು, ಸರ್ಪ ಇತ್ಯಾದಿ ದೇವತಾ ವಾಹನಗಳು ಇವ್ರಿಗೆ ಕಾಣಿಸ್ಕೊಂಡ್ರೆ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಸಿದ್ಧಿಗಳು ಒಂದಲ್ಲ ಎರಡಲ್ಲ ಸಾಕಷ್ಟಿದೆ. ಇಲ್ಲೆಲ್ಲ ಹೇಳೋಕ್ಕಾಗಲ್ಲ. ಆನ್ಲೈನ್ ಕ್ಲಾಸ್ಗೆ ಇಷ್ಟ ಇರೋರು ಸೇರಿಕೊಳ್ಳಿ, ಕ್ಲಾಸ್ ಕಲೀರಿ, ಸಿದ್ಧಿಗಳು ಮಾಡ್ಕೊಳ್ಳಿ. ಎಲ್ಲದಕ್ಕೂ ಫೋಟೋಗಳಿರುತ್ತೆ, ವೀಡಿಯೋ ಎಲ್ಲ ಇರುತ್ತೆ, ಎಲ್ಲದಕ್ಕೂ ಆಧಾರ ಇರುತ್ತೆ. ಆದರೆ ಸ್ವಪ್ನಗಳಿಗೆ ಕೆಲವು ಸಾರಿ ಅವ್ರಿಗೆ ತಪಸ್ಸು ಸಾಧನೆ ಮಾಡುವಾಗ ಯೋಗ ಸಾಧನೆ ಮಾಡೋಕ್ಕೆ ಕಾಣಿಸುತ್ತಲ್ಲ, ಅದಕ್ಕೆ ಆಧಾರ ಇರೋಲ್ಲ. ಯಾಕಂದರೆ ಅಲ್ಲಿ ಫೋಟೋನು ವೀಡಿಯೋನೂ ಮಾಡೋಕ್ಕಾಗಲ್ಲ. ಅಂಥದ್ದು ಬಿಟ್ಟು ಇನ್ನೆಲ್ಲ ಕಡೆ ಫೋಟೋ ವೀಡಿಯೋ ಇರಲೇಬೇಕು. ಇಲ್ಲಾಂದರೆ ಇಲ್ಲಿ ನಾನು ಮಾರ್ಕ್ಸ್ ಕೊಡಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ಮೂಢನಂಬಿಕೆಗೆ, ಮೌಢ್ಯನಂಬಿಕೆಗೆ, ಗೊಂದಲಗಳಿಗೆ ಇಲ್ಲಿ ಅವಕಾಶ ಇರೋಲ್ಲ. ಏನಿದ್ರೂ ಒರಿಜಿನಾಲಿಟಿ, ಸತ್ಯಾಂಶ, ಅದಕ್ಕೆ ಮಾತ್ರ ಇಲ್ಲಿ ಬೆಲೆ ಇರುತ್ತೆ. ಓಕೆನಾ? ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕಂದ್ರೆ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ, ಅವೆಲ್ಲ ನೋಡಿ. ಯಾರು ನೋಡಿಲ್ಲ ಹಿಂದಿನ ವೀಡಿಯೋಗಳು ಅವೆಲ್ಲ ನೋಡಿ. ಆನ್ಲೈನ್ ಕ್ಲಾಸ್ ಬಗ್ಗೆ ಇರುತ್ತೆ, ಅದರಲ್ಲಿ ಹೇಳಿರ್ತೀನಿ. ಇಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕಂದ್ರೆ ಸೇರ್ಕೊಳ್ಳಿ. ಇಲ್ಲಿ ಮೊದಲು ನಂಬರ್ ತಗೊಳ್ಳಿ, ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೇರ್ಕೊಳ್ಳಿ. ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿ ಸೇರ್ಕೊಳ್ಳೋದು, ಹೇಗೆ ಎಲ್ಲ ಅದು ತಿಳ್ಕೊಬೇಕಂದ್ರೆ ಹಿಂದೆ ನಾನು ವೀಡಿಯೋಗಳು ಹಾಕಿದ್ದೀನಿ, ಅದು ನೋಡಿ, ಆವಾಗೂ ಅರ್ಥ ಆಗುತ್ತೆ. ಸರಿನಾ? ಒಟ್ಟಿನಲ್ಲಿ ನೀವು ಆರೋಗ್ಯ ಭಾಗ್ಯಕ್ಕಾಗಿ, ಶರೀರದಲ್ಲಿ ಆರೋಗ್ಯ ಭಾಗ್ಯಕ್ಕಾಗಿ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋದು ಉತ್ತಮ. ಹಾಗೆ ಮಾನಸಿಕವಾಗಿ ನಿಮ್ಮ ರಕ್ಷಣೆಗಾಗಿ ಜಗತ್ತಿನಲ್ಲಿ ಒಂದು ಉದ್ಧಾರ ಆಗಲಿಕ್ಕೆ ಮನೋಬಲ ಬೇಕು. ಮನೋಬಲ ಇದ್ದರೆ ಏನು ಬೇಕಾದ್ರೂ ನೀವು ಸಾಧಿಸ್ಬೋದು. ಅದಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಳ್ಳಿ. ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ ಅಂದರೆ ಆಲ್ ಇನ್ ಒನ್, ಎಲ್ಲವೂ ಒಂದರಲ್ಲೇ ಇರುತ್ತೆ. ನೆನಪಿಟ್ಕೊಳ್ಳಿ. ಇಲ್ಲಿ ಉದ್ಯೋಗ ಕೂಡ ಸಿಗುತ್ತೆ, ಕೆಲಸ ಕಾರ್ಯಗಳು ಸಿಗುತ್ತೆ, ಜ್ಞಾನ ಸಿಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ. ಹಾಗೆ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ, ಪಾರಮಾರ್ಥಿಕ ಮಾರ್ಗದಲ್ಲಿ ಒಂದು ಸಾಧನೆ ಕೂಡ ಇಲ್ಲಿ ಮಾಡ್ಬೋದು. ಇಂಥ ಒಂದು ಅವಕಾಶ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲದಲ್ಲಿ ಇರುತ್ತೆ. ಓಕೆನಾ? ನಿಮಗೆ ಇಲ್ಲಿಗೆ ಸ್ವಾಗತ ಯಾವಾಗಲೂ ಇರುತ್ತೆ. ಒಳ್ಳೆಯವರಾಗಿ ಬನ್ನಿ, ಹೆಚ್ಚಾಗಿ ಸಾಧಿಸಿ, ಒಳ್ಳೆಯವರಾಗಿ ಎಲ್ಲರಿಗೂ ಒಳ್ಳೇದು ಮಾಡಿ. ಇಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವರೇ ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಏನಾದರೂ ಕಾಮೆಂಟ್ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನನ್ನ ನಂಬರ್ ಕೇಳಿ ಕೊಡ್ತೀನಿ. ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕಾ? ಸೇರ್ಕೊಳ್ಳಿ. ಸರಿನಾ? ಹಾಗೆ ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.